ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ದಿನ ನಾವು ನಾಡಿನ ಎಲ್ಲೆಡೆ ಮಕರ ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ, ಅಧ್ಯಾಯ 10 ಅದರ ಭಾಗ 2 ನಾವು ಮಾಡಿರ್ಲಿಲ್ಲ, ಸೊ ಅದನ್ನ ಇವತ್ತ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ, ಅಧ್ಯಾಯ 10 ವರ್ಗ ಸಮೀಕರಣವನ್ನು ಹೇಗೆ ಬಿಡಿಸುವಂತಹದ್ದು, ಮತ್ತೆ ಕೆಲವು ಹೇಳಿಕೆಗಳು ಕೊಟ್ಟಾಗ ಅದನ್ನು ಯಾವ ರೀತಿ ವರ್ಗ ಸಮೀಕರಣದಲ್ಲಿ ಬರಿಬೇಕು ಅನ್ನೋದು, ಅದೇ ರೀತಿ ಹೇಗೆ ಬಿಡಿಸುವಂತಹದ್ದು, ಯಾವೆಲ್ಲ ವಿಧಗಳಿವೆ ಅದನ್ನ ಹೇಗೆ ಮಾಡುದಂತ ನೋಡ್ತೇವೆ. ಮತ್ತೆ ಅದು ಇನ್ಕ್ಲೂಡ್ ಮಾಡಿ ಶೋಧಕಗಳ ಬಗ್ಗೆ ಕಲೀಲಿಕ್ಕೆ ಇದ್ದೇವೆ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಕೊಟ್ಟಂತಹ ಹೇಳಿಕೆಗಳನ್ನ ವರ್ಗ ಸಮೀಕರಣದಲ್ಲಿ ಹೇಗೆ ಬರೆಯುವುದು ಅಂತ ಹೇಳಿ. ಈಗ ಇಲ್ಲಿ ನೋಡಿ, ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 36 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡು ಹಿಡಿಯಬೇಕಾಗಿದೆ. ಸೊ ನಮ್ಗೀಗ ಏನ್ ಕೊಟ್ಟಿದ್ದಾರೆ? 2 ಧನ ಪೂರ್ಣಾಂಕಗಳು. ಪೂರ್ಣಾಂಕಗಳಂದ್ರೇನು? ಪೂರ್ಣಾಂಕಗಳು ಅಂತ ಹೇಳಿದ್ರೆ ಸಂಖ್ಯೆಗಳು, ಅವುಗಳನ್ನ ನಾವು Z ಎಂಬ ಅಕ್ಷರದಿಂದ ಸೂಚಿಸ್ತೇವೆ ಅಲ್ವಾ? ಪೂರ್ಣಾಂಕಗಳು ಧನ ಪೂರ್ಣಾಂಕಗಳು ಇರ್ತದೆ, ಋಣ ಪೂರ್ಣಾಂಕಗಳು ಇರ್ತದೆ. ಅಂದ್ರೆ ಈ ರೀತಿ ಇರ್ತದೆ, 4 -3 -2 -1 0, ಹಾಗೆ 1 2 3 4 ಈ ರೀತಿ ಅಲ್ವಾ? ಇದು ಹೋಗ್ತಾ ಇರ್ತದೆ ಎರಡು ಕಡೆಯಲ್ಲಿ ಇನ್ಫಿನಿಟಿ ಅಲ್ವಾ, ಅನಂತದವರೆಗೆ ಮೂವ್ ಆಗ್ತಾ ಇರ್ತದೆ. ಇವುಗಳನ್ನು ನಾವು ಪೂರ್ಣಾಂಕಗಳು ಅಂತ ಹೇಳ್ತೇವೆ. ಹಾಗಾದರೆ 2 ಅನುಕ್ರಮ ಧನ ಪೂರ್ಣಾಂಕಗಳು ಅಂತ ಹೇಳಿದ್ರೆ ಧನ ಸಂಖ್ಯೆಗಳನ್ನ ನಾವೀಗ ತಕೊಳ್ಬೇಕು. ಆಯ್ತಾ? ಏನ್ ತಕೊಳ್ಬೇಕು? ಧನ ಸಂಖ್ಯೆಗಳನ್ನ ನಾವು ತಕೊಳ್ಬೇಕು. ಹಾಗಾದರೆ ಧನ ಸಂಖ್ಯೆಗಳನ್ನ ತಕೊಂಡಾಗ ಅನುಕ್ರಮ ಧನ ಪೂರ್ಣಾಂಕಗಳು ಅಂದರೇನು? ಕಂಟಿನ್ಯೂಸ್ ನಂಬರ್. ಅನುಕ್ರಮ ಅಂತ ಹೇಳಿದ್ರೆ ಕಂಟಿನ್ಯೂಸ್. ಈಗ 2 ಆದ್ರೆ ಅದರ ನೆಕ್ಸ್ಟ್ ನಂಬರ್ 3. ಆಯ್ತಾ? ಆ ರೀತಿ 2 ಧನ ಪೂರ್ಣಾಂಕಗಳ ಏನಾಗಿದೆ? ಗುಣಲಬ್ಧ ಅಂತ ಹೇಳಿದ್ರೆ ಗುಣಿಸಿದಾಗ 36 ಸಿಗ್ತದೆ. ಹಾಗಾದ್ರೆ ಈ ಹೇಳಿಕೆಯನ್ನ ನಾವು ವರ್ಗ ಸಮೀಕರಣಕ್ಕೆ ಹೇಗೆ ಬದಲಾಯಿಸುವುದು ಅಂತ ಹೇಳಿ ನೋಡೋಣ. ಮೊದಲಿಗೆ ನಮ್ಗೆ ಪೂರ್ಣಾಂಕಗಳು ಯಾವುದಂತ ಗೊತ್ತಿಲ್ಲ, ಹಾಗಾಗಿ ಮೊದಲ ಪೂರ್ಣಾಂಕವನ್ನ ನಾವು x ಅಂತ ಹೇಳಿ ತಕೊಳ್ಳೋಣ. ನಾನು ಬರಿತೇನೆ. ಮೊದಲ ಪೂರ್ಣಾಂಕ ಆಯ್ತಾ, x ಆಗಿರಲಿ. ಹೌದಲ್ವಾ? ಹಾಗಾದ್ರೆ ಎರಡನೇ ಪೂರ್ಣಾಂಕ x + 1 ಆಗಿರಲಿ. ಅಂದ್ರೆ ಅನುಕ್ರಮ ಪೂರ್ಣಾಂಕ x + 1 ಆಗಿರಲಿ. ಓಕೆ, ಇಷ್ಟ ಆಯ್ತು. ಹಾಗಾದ್ರೆ ಅವುಗಳ ಗುಣಲಬ್ಧ ಏನಂತ ಕೊಟ್ಟಿದ್ದಾರಲ್ಲ, ನಮ್ಗೆ ಆ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದನ್ನ ಈಗ ನಾವು ಮಾಡ್ಬೇಕು. ಹಾಗಾದರೆ ಅವುಗಳ ಗುಣಲಬ್ಧವನ್ನ ಹೇಗೆ? x ಗುಣಿಸು x + 1 ಅಲ್ವಾ? x ಗುಣಿಸು x + 1. ಏನ್ ಮಾಡ್ಬೇಕು? x ಇಂದ x ಗೆ ಗುಣಿಸುವಾಗ x² ಆಗ್ತದೆ. ಅದೇ ರೀತಿ x + 1 ಅಂತ ಹೇಳಿದ್ರೆ ಅವುಗಳ ಗುಣಲಬ್ಧ ಎಷ್ಟು? 306. ಅದು 36 ಅಲ್ಲ, 306 ಆಗಿರ್ಬೇಕು. ಅದು 306 ಕೊಟ್ಟಲ್ಲಿ ಸ್ವಲ್ಪ ಪ್ರಶ್ನೆ ಪ್ರಾಬ್ಲಮ್ ಆಗಿದೆ. 306. ಹಾಗಾದ್ರೆ x² + x ಅಂದರೆ 306. ಇದನ್ನೀಗ ಏನ್ ಮಾಡ್ಬೇಕು? 306 ನಾವು ಎಡಬದಿಗೆ ತರಬೇಕು. ಆಗ ಏನಾಗ್ತದೆ? x² + x, ಈ 306 ಈಚೆ ಬರುವಾಗ -306 ಆಗ್ತದೆ, ಅಂದರೆ 0. ಇದೇನಾಗಿದೆ? ಇದು ವರ್ಗ ಸಮೀಕರಣ ಆಯ್ತು. ಈಗ ಇದು ಒಂದು ವರ್ಗ ಸಮೀಕರಣ. ಹೇಳಿಕೆಗಳನ್ನ ಕೊಟ್ಟಾಗ ಯಾವ ರೀತಿ ವರ್ಗ ಸಮೀಕರಣವನ್ನ ಕಂಡು ಹಿಡಿಯುವುದು ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಅದೇ ರೀತಿ, ಯಾಕೆ ಹೇಳಿದ್ರೆ ಈ ರೈಲಿನ ಕ್ವೆಶ್ಚನ್ ಏನಿದೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ ಅಲ್ಲಿ ಇದು ಬರ್ತದೆ. ಸೊ ಹಾಗಾಗಿ ಇದನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ? ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ. ಏಕರೂಪ ಜವ ಅಂದ್ರೆ ಒಂದೇ ಸ್ಪೀಡಲ್ಲಿ ಚಲಿಸ್ತಾ ಉಂಟು. 480 ಕಿಲೋಮೀಟರ್ ದೂರವನ್ನದು ಕ್ರಮಿಸಿದೆ. ಅದರ ಜವವು 8 km/h ಕಡಿಮೆ ಆಗಿದ್ದಾರೆ. ಅಂದ್ರೆ ಸ್ಪೀಡ್ ಕಡಿಮೆ ಆದಾಗ 8 km/h ಸ್ಪೀಡ್ ಕಡಿಮೆ ಮಾಡಿದಾಗ ಅಷ್ಟೇ ದೂರವನ್ನ ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತಗೊಳ್ಳುತ್ತಿತ್ತು. ನಾವು ರೈಲಿನ ಜವವನ್ನು ಕಂಡು ಹಿಡಿಯಬೇಕಾಗಿದೆ.
ಹಾಗಾದ್ರೆ ಇದನ್ನ ಹೇಗೆ ಮಾಡ್ಬೋದು ನೋಡಿ, ನಾನಿಲ್ಲ ಒಂದು ಗೆರೆ ಹಾಕ್ತೇನೆ. ಓಕೆ, ಇಲ್ಲಿ ಮಾಡೋಣ. ಏನು, ರೈಲಿನ ವೇಗ ಎಷ್ಟು ಕೊಟ್ಟಿದ್ದಾರೆ? ರೈಲಿನ ವೇಗ ನಮ್ಗೆ ಗೊತ್ತಿಲ್ಲ ಅಲ್ವಾ, ರೈಲಿನ ವೇಗ ಎಷ್ಟು ಉಂಟಂತ ಹೇಳಿ. ಹಾಗಾದ್ರೆ ಅದನ್ನ ಏನಂತ ತಕೊಳ್ಳೋಣ, ಎಕ್ಸ್ ಕಿಲೋಮೀಟರ್ ಪರ್ ಅವರ್. 1 ಗಂಟೆಗೆ ಎಕ್ಸ್ ಕಿಲೋಮೀಟರ್ನಷ್ಟು ಚಲಿಸ್ತದೆ. ಹಾಗಾದರೆ ರೈಲು ಕ್ರಮಿಸಿದ ದೂರ ಎಷ್ಟು? ರೈಲು ಕ್ರಮಿಸಿದ ದೂರ ಎಷ್ಟು ದೂರ ಚಲಿಸಿದೆ? 480 ಕಿಲೋಮೀಟರ್ನಷ್ಟು ದೂರವನ್ನ ಏನ್ ಮಾಡಿದೆ? ಕ್ರಮಿಸಿದೆ. ಹಾಗಾದರೆ ದೂರ ಕಂಡು ಹಿಡಿಯುವ. ಹಾಗಾದರೆ ದೂರ ಬೇಕಾದ್ರೆ ಅಥವಾ ವೇಗ ಬೇಕಾದ್ರೆ, ವೇಗವನ್ನ ಕಂಡು ಹಿಡಿಯುವುದು ಹೇಗೆ? ವೇಗದ ಸೂತ್ರ ಏನು? ವೇಗ ಎಂದರೆ ಒಂದು ನಿಮಿಷ. ಹಾಗಾದರೆ ನಾವೇನ್ ಮಾಡ್ಬೇಕು ಅಂದ್ರೆ ವೇಗದ ಸೂತ್ರ ಏನು? ವೇಗ ಅಂದರೆ ಏನು? ದೂರ ಭಾಗಿಸು ಸಮಯ ಅಲ್ವಾ? ಕ್ರಮಿಸಿದ ದೂರ ಭಾಗಿಸು ಸಮಯ. ಇದು ಫಾರ್ಮುಲಾ. ಯಾವ್ದ್ರದ್ದು ಸೂತ್ರ? ವೇಗದ ಸೂತ್ರ, ಸ್ಪೀಡ್ನ ಸೂತ್ರ. ಹಾಗಾದರೆ T1 ನಮ್ಗೀಗ ಬೇಕಾದದ್ದು ಎಷ್ಟು? ಸಮಯ, ಜವವನ್ನು ಕಂಡು ಹಿಡಿಬೇಕಲ್ವಾ? ಅಲ್ವಾ, ಸಮಯ ಸಮಯ ಬೇಕಿದ್ದದಲ್ವಾ? ಎಷ್ಟು ಸಮಯ ಕ್ರಮಿಸಿದೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಮೊದಲ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅಂದ್ರೆ ಮೊದಲ ಹೇಳಿಕೆಯಲ್ಲಿ ಇದನ್ನ ನಾವು ಎಕ್ಸ್ಚೇಂಜ್ ಮಾಡ್ಬೋದಲ್ಲ, ಸಮಯವನ್ನ ಆಚೆ ಕಳಿಸಿ ವೇಗವನ್ನ ಈಚೆ ಕಳಿಸಬಹುದು. ಯಾಕೆ ಹೇಳಿದ್ರೆ ವೇಗ ನಮ್ಗೆ ಏನೋ ಕೊಟ್ಟಿದ್ದಾರೆ, 8 ಕಿಲೋಮೀಟರ್ ಕಡಿಮೆ ಹೆಚ್ಚು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಸಮಯದ ಬಗ್ಗೆ ವಿಷಯವೇ ಗೊತ್ತಿಲ್ಲ. ಹಾಗಾಗಿ ಸಮಯವನ್ನ ನಾನು ಆಚೆ ಕಳಿಸ್ತೇನೆ, ಸಮಯವನ್ನ ನಾವು ಕಂಡು ಹಿಡಿಬೇಕು. ಓಕೆ, ಈಗ ಏನ್ ಮಾಡ್ಬೇಕು? T1 ಅಂತ ಹೇಳಿದ್ರೆ ಸಮಯ 1 ಮೊದಲ ಟೈಮಲ್ಲಿ. ಈಗ ಒಂದು ರೈಲು 480 ಕಿಲೋಮೀಟರ್ ಚಲಿಸಿದರೆ ಅದು ತೆಗೆದುಕೊಳ್ಳುವ ಅದರ ವೇಗ ಎಷ್ಟಾಗಿರ್ತದೆ? ಎಕ್ಸ್ ಆಗಿರ್ತದೆ ಅಲ್ವಾ? ಇದನ್ನ ನಾವು ಸಮೀಕರಣ 1 ಅಂತ ಹೇಳಿ ತಗೊಳ್ಳೋಣ ಅಲ್ವಾ? ಹಾಗಾದ್ರೆ ಎರಡನೇ ಹೇಳಿಕೆ ಏನ್ ಕೊಟ್ಟಿದ್ದಾರೆ? ಎರಡನೇ ಸಂದರ್ಭದಲ್ಲಿ ಹೇಳಿಕೆ ಏನ್ ಕೊಟ್ಟಿದ್ದಾರೆ? ಅಷ್ಟೇ ದೂರವನ್ನ ಕ್ರಮಿಸಲು. ಎಷ್ಟು ದೂರ? 480 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಆ ರೈಲು ಏನ್ ಮಾಡ್ತದೆ ಅಂದ್ರೆ 8 ಕಿಲೋಮೀಟರ್ ಕಡಿಮೆ ಆಗ್ತದೆ. ಅದ್ರ ಮೊದಲಿನ ವೇಗಕ್ಕಿಂತ ಈಗ ಏನಾಗಿದೆ? 8 ಮೀಟರ್ ಕಡಿಮೆ ಆದಾಗ ಅಂದ್ರೆ -8 ಮಾಡಬೇಕು ಅಲ್ವಾ? -8 ಮಾಡಿದಾಗ ಅದು ತೆಗೆದುಕೊಳ್ಳುವ ಸಮಯ ಎಷ್ಟಾಗಿರ್ತದೆ? ಅದರ ಎರಡರ ವ್ಯತ್ಯಾಸ ಎಷ್ಟಾಗಿರ್ತದೆ? 3 ಗಂಟೆ ಹೆಚ್ಚು ತಗೊಳ್ತದೆ. ಅಂದ್ರೆ ಇದನ್ನ ನಾನು ಸಮೀಕರಣ 2 ಅಂತ ಹೇಳಿ ತಗೊಳ್ತೇನೆ. ಮತ್ತೆ ಯಾವುದು ಗೊತ್ತಾ? T2 ಮತ್ತು T1 ಅಂತ ಹೇಳಿದ್ರೆ 3 ಗಂಟೆ ಅಂತ ಹೇಳಿ ತಗೊಳ್ತೇನೆ. T2 ಮತ್ತು T1 ಅಂತ ಹೇಳಿದ್ರೆ ಇವುಗಳೆರಡರ ವ್ಯತ್ಯಾಸ ಎಷ್ಟು? 3 ಗಂಟೆ ಆಗಿರ್ತದೆ. 3 ಗಂಟೆ ಹೆಚ್ಚಾಗಿ ರೈಲು ತಗೊಳ್ತದೆ. ಇದು ಏನು? ಇದು ನಮಗೆ ಕೊಟ್ಟಂತಹ ಒಂದು ಇದು. ಹಾಗಾದ್ರೆ ಇದಕ್ಕೆ ಇಲ್ಲಿ ಕಾಣ್ತದ ನೋಡಿ, ಈಗ T2 ಮೈನಸ್ T1 ಅಂತ ಹೇಳಿ ಬರ್ತಿದ್ದೇನಲ್ಲ, ಅದಕ್ಕೆ Tನ ಬೆಲೆಗಳನ್ನ ಅಂದ್ರೆ ನಾವು ಏನ್ ಮಾಡಿದಾಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಆದೇಶಿಸಿದಾಗ, Tನ ಬೆಲೆಗಳನ್ನ ಅದಕ್ಕೆ ಆದೇಶಿಸಿದಾಗ ಏನಾಗ್ತದೆ? T2 ಎಂದರೇನು? 480 ಭಾಗಿಸು x ಮೈನಸ್ 8 ಮೈನಸ್ T1 ಅಂದರೇನು? 480 ಭಾಗಿಸು x ಅಂದರೆ ಎಷ್ಟು? 3 ಗಂಟೆ ಹೆಚ್ಚು ಬರ್ತದೆ ಅಲ್ವಾ? 3 ಗಂಟೆಯ ವ್ಯತ್ಯಾಸ ಅದರಲ್ಲಿ ಬರ್ತದೆ. ಈಗ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಛೇದದಿಂದ ಅಂಶಕ್ಕೆ ಗುಣಿಸ್ಬೇಕು, ಅಂಶದಿಂದ ಛೇದಕ್ಕೆ ಗುಣಿಸ್ಬೇಕು, ಛೇದದಿಂದ ಛೇದಕ್ಕೆ ಗುಣಿಸ್ಬೇಕು. x ಗುಣಿಸು 480, 480x ಮೈನಸ್ ಉಂಟು, ಹಾಗೆ ಹಾಕೋಣ. 480 ಗುಣಿಸು ಏನು? x ಮೈನಸ್ 8 ಭಾಗಿಸು x ಗುಣಿಸು x ಮೈನಸ್ 8 ಅಂದರೆ 3 ಅಲ್ವಾ? ಇದಕ್ಕೆ ನಾನು ಇಲ್ಲೊಂದು ಗೆರೆ ಹಾಕ್ತೇನೆ. ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ಈಚೆ ಕಡೆ ಬರೀತೇನೆ. ಈಗ 480x ಹಾಗೆ ಉಂಟು, ಬರೆಯೋಣ. 480 ಗುಣಿಸು x ಎಷ್ಟು? 480x ಆಗ್ತದೆ ಅಲ್ವಾ? 480x ಆಗ್ತದೆ. ಮೈನಸ್ ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. 480 ಗುಣಿಸು 8 ಎಷ್ಟು ಬರ್ತದೆ? 480 ಗುಣಿಸು 8 ಎಲ್ಲಿ ಮಾಡೋಣ? ಇಲ್ಲಿ ಮಾಡೋಣ
480 ಗುಣಿಸು 8. 8 0 0 8 8 64, 4 ಉಳಿತು. 8 4 ಎಷ್ಟು 32, 32 ಎಷ್ಟಾಯ್ತು 38 ಆಯ್ತು. 3840. ಸೊ 3840 ಬರ್ತದೆ. ಭಾಗಿಸು ಎಕ್ಸ್ ಗುಣಿಸು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಗುಣಿಸು -8 ಅಂತ ಹೇಳಿದ್ರೆ -8x ಅಂದರೆ 3. ಈಗ ಏನಾಗ್ತದೆ 480x 480x ಕ್ಯಾನ್ಸಲ್ ಆಗ್ತದೆ ಅಲ್ವಾ, ಕಳೆದಾಗ 0 ಬರ್ತದೆ. ಈಗ ಉಳ್ದಂಥದ್ದೇನು 3840 ಭಾಗಿಸು ಅಲ್ವಾ, ಭಾಗಿಸು ಇದು ಉಂಟು ಯಾವುದು ಎಕ್ಸ್ ಸ್ಕ್ವೇರ್, ಇದು ಎಲ್ಲಿ ಹೋಗ್ತದೆ ಇಲ್ಲಿ ಹೋಗ್ತದೆ. ಹಾಗಾದ್ರೆ ನಾನು ಇದನ್ನ ಬರೆಯಲ್ಲ, ಡೈರೆಕ್ಟ್ ಆಗಿ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದೇನೆ. ಹಾಗೆ 3 ಗುಣಿಸು ಎಕ್ಸ್ ಸ್ಕ್ವೇರ್ -8x ಆಗ್ತದೆ. ಈಗ 3840 ಅಂದರೆ 3 ಗುಣಿಸು ಎಕ್ಸ್ ಅಂತ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ 3x ಸ್ಕ್ವೇರ್, ಅದೇ ರೀತಿ ಮೈನಸ್ 3 8 24x ಆಗ್ತದೆ ಅಲ್ವಾ, 24x ಆಗ್ತದೆ. ಇದನ್ನ ನಾನು ಈಚೆ ಬರಿತೇನೆ. ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ 3800 ಎಡಬದಿಯಿಂದ ಬಲಬದಿಗೆ ಕಳಿಸ್ತಾ ಇದ್ದೇನೆ. ಹಾಗಾದ್ರೆ ಇಲ್ಲಿ 0 ಉಳಿತದೆ, ಇಲ್ಲಿ ಏನು ಆಗಿದೆ 3x ಹಾಗೆ ಉಂಟು, ಮೈನಸ್ 24x ಉಂಟು, ಮತ್ತೆ ಈಗ ಬರುವಂತದ್ದು ಮೈನಸ್ 3840 ಆಗಿದೆ. ಇದೆಲ್ಲವನ್ನ ಒಂದು ಸಂಖ್ಯೆಯಿಂದ ನಾವು ಭಾಗಿಸಬಹುದು. ಯಾವ ಸಂಖ್ಯೆ 24 ಹೋಗ್ತದೆ, 3 8 4 0 ಹೋಗ್ತದೆ, 3 ಹೋಗ್ತದೆ. ಹಾಗಾದ್ರೆ ಇದೆಲ್ಲವನ್ನ ನಾವು ಭಾಗಿಸು 3ರಿಂದ ಅಂದ್ರೆ ಭಾಗಿಸ್ಬೇಕು. ಯಾವ್ದ್ರಿಂದ ಭಾಗಿಸ್ಬೇಕು 3ರಿಂದ ಭಾಗಿಸ್ಬೇಕು. ಕಾಣ್ತಾ ಇಲ್ಲಲ್ಲ ಇಲ್ಲಿ ಬರ್ದದು. ಓಕೆ, 3ರಿಂದ ಬರಿತೇನೆ. 3ರಿಂದ ಭಾಗಿಸಿದಾಗ ಏನಾಗ್ತದೆ, ಇಲ್ಲಿ 0, ಇಲ್ಲಿ ಎಕ್ಸ್ ಸ್ಕ್ವೇರ್ ಬರ್ತದೆ, ಇಲ್ಲಿ -8x ಬರ್ತದೆ, ಇಲ್ಲಿ ಮೈನಸ್ 1 2 6 ಅಲ್ವಾ, 2 ಉಳಿತು 8 0 ಬರ್ತದೆ. ಇದು ಏನಾಗಿದೆ ಸೂತ್ರ, ಅಂದ್ರೆ ಸೂತ್ರ ಅಲ್ಲ ಸಮೀಕರಣ, ವರ್ಗ ಸಮೀಕರಣ ನಮ್ಗೆ ಈ ರೀತಿ ಸಿಕ್ಕಿತು. ಇದಿಷ್ಟು ನಮ್ಗೆ ಮಾಡ್ಲಿಕ್ಕೆ ಇದ್ದದು, ಸಿಕ್ಕಿತಲ್ವಾ, ಆಯ್ತಲ್ವಾ. ವರ್ಗ ಸಮೀಕರಣವನ್ನ ನಾವು ಏನ್ ಮಾಡಿದೆವು, ಕೊಟ್ಟಂತ ಹೇಳಿಕೆಗಳನ್ನ ವರ್ಗ ಸಮೀಕರಣಕ್ಕೆ ಬದಲಾಯಿಸಿದೆವು. ಮುಂದಕ್ಕೆ ಹೋಗೋಣ. ಓಕೆ, ಈಗ ವರ್ಗ ಸಮೀಕರಣವನ್ನ ಹೇಗೆ ಬಿಡಿಸುವಂತಹದ್ದು, ಎಕ್ಸ್ ನ ಬೆಲೆಯನ್ನ ಹೇಗೆ ಕಂಡು ಹಿಡಿಯುವುದು ಅಂತ ಹೇಳಿ ನಾವೀಗ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ 3 ವಿಧಾನಗಳಿವೆ. ವರ್ಗ ಸಮೀಕರಣವನ್ನ ಬಿಡಿಸ್ಲಿಕ್ಕೆ 3 ವಿಧಾನಗಳಿವೆ. ಯಾವುದೆಲ್ಲ? ಒಂದು, ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸುವಂತಹದ್ದು. ನೆಕ್ಸ್ಟ್, ವರ್ಗ ಸಮೀಕರಣಗೊಳಿಸುವುದರಿಂದ ವರ್ಗ ಪೂರ್ಣಗೊಳಿಸುವುದರಿಂದ ಒಂದು ವರ್ಗ ಸಮೀಕರಣವನ್ನ ಬಿಡಿಸುವುದು, ಆಯ್ತಾ, ವರ್ಗ ಪೂರ್ಣಗೊಳಿಸುವುದು ಅಂತ ಹೇಳ್ತಾರೆ ಇದಕ್ಕೆ. ಅದೇ ರೀತಿ 3ನೇದು ಯಾವುದು, ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣವನ್ನ ಬಿಡಿಸುವುದು ಅಂತ ಹೇಳಿ. 3 ವಿಧಗಳಿವೆ. 3 ವಿಧಗಳನ್ನು ಕೂಡ ಕಲಿಯೋಣ. ಇದರಲ್ಲಿ ಮುಖ್ಯವಾದದ್ದು 1ನೇ ವಿಧ ಮತ್ತು 3ನೇ ವಿಧ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, 1ನೇ ವಿಧವನ್ನು ನಾವು ಬೇರೆ ಬೇರೆ ಲೆಕ್ಕದಲ್ಲಿ ಮಾಡಿರ್ತೇವೆ, ಅದರ ಬಗ್ಗೆ ನಾನು ಹೆಚ್ಚು ಬಿಡಿಸ್ಲಿಕ್ಕೆ ಹೋಗುವುದಿಲ್ಲ. ಒಂದು ಸುಲಭದ ಒಂದು ಕ್ವೆಶ್ಚನ್ ಅನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ, ಆಯ್ತಾ. ಓಕೆ, ಈಗ ನೋಡಿ, ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನ ಹೇಗೆ ಬಿಡಿಸಬಹುದು ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ನಾವೀಗ ಏನ್ ಮಾಡ್ಬೇಕು, ನಾನೀಗ ಇದನ್ನ ಬರೀತೇನೆ ನೋಡಿ. ಈಗ ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಹೇಗೆ ಬಿಡಿಸುವಂಥದ್ದು, ಇಲ್ಲಿ ನಿಮ್ಗೆ ನೋಡಿದ್ರೆ ಇಲ್ಲಿ 3 ಪದಗಳು ಇದೆ ಅಲ್ವಾ. ಇದು 1ನೇ ಪದ, 2ನೇ ಪದ, 3ನೇ ಪದ. ವರ್ಗ ಸಮೀಕರಣ ಅಪವರ್ತನ ವಿಧಾನದಿಂದ ನಾವು ಬಿಡಿಸುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲ ಪದ ಮತ್ತು ಕೊನೆಯ ಪದವನ್ನ ಗುಣಿಸ್ಬೇಕು, ಆಯ್ತಾ. ಅಂದ್ರೆ ಎಕ್ಸ್ ಅನ್ನು ಬಿಟ್ಟು, ಆಯ್ತಾ, ವರ್ಗಮೂಲ 2 ಗುಣಿಸು 5 ಗುಣಿಸು ವರ್ಗಮೂಲ 2 ಏನಾಗ್ತದೆ, ಇಲ್ಲಿ 5 ವರ್ಗಮೂಲ ಹೋಗಿ 2 ಆಗ್ತದೆ. 5 ಎಷ್ಟು 10. ಈಗ ಈ 10ನ್ನ ನಾವು ಬಿಡಿಸ್ಬೇಕು ಅಂತ ಹೇಳಿದ್ರೆ 10 ಯಾವ 2 ಮಗ್ಗಿಯಲ್ಲಿ ಹೋಗ್ತದೆ ಅಂದ್ರೆ 10ರ ಅಪವರ್ತನಗಳನ್ನ ಬರಿಬೇಕು. ಆ ಅಪವರ್ತನಗಳನ್ನ ನೀವು ಕೂಡಿಸುವಾಗ ಮಿಡಲ್ನ ಅಂದ್ರೆ 7 ನಿಮಗೆ ಸಿಗ್ಬೇಕು. ಕೂಡಿಸಿದಾಗ ಅಥವಾ ಕಳೆದಾಗ ಏನ್ ಸಿಗ್ಬೇಕು, 7 ಸಿಗ್ಬೇಕು. ಎಷ್ಟ್ಲಿ 10 ಯಾವ್ದೆಲ್ಲ ಮಗ್ಗಿಯಲ್ಲಿ ಹೋಗ್ತದೆ, 1 2 5 10, 5ರಲ್ಲಿ 10 ಅಲ್ವಾ, ಮತ್ತೊಂದು 10 10 ಅಷ್ಟೇ ಇರುವಂತದ್ದು. ಸೊ 2 + 5 ಎಷ್ಟಾಗ್ತದೆ, 10 ಆಗ್ತದೆ ಅಲ್ವಾ. ಸೊ ಹಾಗಾಗಿ ನಾನು ಏನ್ ಬರಿತಾ ಇದ್ದೇನೆ ಅಂತ ಹೇಳಿದ್ರೆ
5 10 ಅಂತ ಹೇಳಿ ಬರಿತಾ ಇದ್ದೇನೆ. ಇಷ್ಟು ಬರಬೇಕು. ಇದನ್ನ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲ ಪದವನ್ನ ಅದೇ ರೀತಿ ಬರಿಬೇಕು. ಯಾವುದು? ವರ್ಗಮೂಲ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಇರುವ ಕಾರಣ ಚಿಂತೆ ಇಲ್ಲ, ಪ್ಲಸ್ ಅನ್ನೇ ಹಾಕಿ ಬಿಡುವಂಥದ್ದು. ಮತ್ತೆ ಈ 7ರ ಬದಲಿಗೆ ಈ 2 ಸಂಖ್ಯೆಗಳನ್ನ ಬರಬೇಕು. ಯಾವುದದು? 2 ಮತ್ತು 5 ಬರಿಬೇಕು. 2x ಪ್ಲಸ್ 5x. ಮತ್ತೆ ಕೊನೆಯ ಪದವನ್ನ ಅದೇ ರೀತಿ ಬರಿಬೇಕು, ಚೇಂಜ್ ಇಲ್ಲ. ಮಿಡಲ್ನ ಪದ ಬರೀಲಿಕ್ಕಿಲ್ಲ. ಅದರ ಬದಲಿಗೆ ನಾವೇನ್ ಮಾಡ್ಬೇಕು? ಆ ಮೊದಲನ ಪದ ಮತ್ತು ಕೊನೆಯ ಪದವನ್ನ ಗುಣಿಸಿದೇವಲ್ವಾ, ಅದ್ರ ಅಪವರ್ತನ ಬರ್ತದಲ್ಲ, ಅದನ್ನ ಬರೀಲಿಕ್ಕೆ ಮಿಡಲ್ನ ಪದ ಬರೀಲಿಕ್ಕಿಲ್ಲ. ಇಷ್ಟು ಅರ್ಥ ಆಯ್ತಲ್ವಾ? ಓಕೆ, ಈಗ ಇದನ್ನ ಗುಂಪು ಮಾಡಬೇಕು. ನಾನು ಗುಂಪು ಮಾಡ್ತೇನೆ, ಬೇರೆ ಕಲರ್ ಬಣ್ಣವನ್ನು ಉಪಯೋಗಿಸ್ತೇನೆ. ಇದನ್ನ ಒಂದು ಗುಂಪು, ಇದನ್ನ 2 ಗುಂಪು. ಇದು 8ನೆಲ್ಲ ಕಲ್ತಿದ್ದೀರಿ ನೀವು, ಆಯ್ತಾ? ಸೊ ಇದನ್ನೆರಡನ್ನ ಗುಂಪು ಮಾಡಿದಾಗ ಈಗ ಸಾಮಾನ್ಯವನ್ನ ಹೊರಗೆ ತೆಗೆಯುವಂಥದ್ದು. ಸಾಮಾನ್ಯ ಹೊರಗೆ ತೆಗಿಬಹುದಲ್ವಾ? 2 ಅಥವಾ ವರ್ಗಮೂಲ 2. ವರ್ಗಮೂಲ 2 ಅಲ್ವಾ? ವರ್ಗಮೂಲ 2 ಮತ್ತು x ಅನ್ನೋದು ಸಾಮಾನ್ಯ. ತೆಗಿತೇನೆ ವರ್ಗಮೂಲ 2x. ನಿಮ್ಗೆ ಈಗ ಹೇಳ್ಬೋದು, ಮ್ಯಾಮ್ ಇಲ್ಲಿ 2ನೇ ಪದದಲ್ಲಿ 2x ಉಂಟು, ವರ್ಗಮೂಲ 2 ಇಲ್ಲಲ್ಲ. ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಏನಾಗಿದೆ? ಅದು 2 ಸಿಗ್ತದೆ. ಹಾಗಾಗಿ ವರ್ಗಮೂಲ 2 ನಾನು ಹೊರಗೆ ತೆಗಿತಿದ್ದೇನೆ. ವರ್ಗಮೂಲ 2 ಎಷ್ಟ್ಲಿ? ವರ್ಗಮೂಲ 2 ಎಕ್ಸ್ಲಿ ಅಲ್ವಾ? ಇದ್ರೆ ನೋಡಿ, ಮೊದಲ ಪದ ನೋಡಿ, ಇದು ಅದರಲ್ಲಿ ವರ್ಗಮೂಲ 2 ಹೊರಗೆ ತೆಗೆದಿದ್ದೇನೆ, ಎಕ್ಸ್ ಅನ್ನ ಹೊರಗೆ ತೆಗೆದಿದ್ದೇನೆ. ಹಾಗಾದ್ರೆ ಉಳಿಯುವುದು ಏನು? 1x ಮಾತ್ರ. ಅದನ್ನ ಬರ್ದೆ. ಅನಂತರ ವರ್ಗಮೂಲ 2 ಎಕ್ಸ್ ಆಲ್ರೆಡಿ ಹೊರಗೊಂಟು. ಎಷ್ಟ್ಲಿ 2 ಬರ್ತದೆ? ವರ್ಗಮೂಲ 2ಲಿ ಅಲ್ವಾ? ವರ್ಗಮೂಲ 2 ಗುಣಿಸು ವರ್ಗಮೂಲ 2 ಬರ್ತದೆ. ಹಾಗಾದ್ರೆ ವರ್ಗಮೂಲ 2ಲಿ. ಇಲ್ಲಿ ಕೂಡ ನಾವು ಪ್ಲಸ್ ಅನ್ನ ಹಾಕ್ಬೋದು. 5 ಹೊರಗೆ ತೆಗಿತೇನೆ. ಈಗ ಏನು ಉಳಿದಿದೆ? 5 ಹೊರಗೆ ಹೋದ್ರೆ ಇಲ್ಲಿ ಉಳಿದದು ಎಕ್ಸ್, ಇಲ್ಲಿ ಉಳಿದದು ಏನು? ವರ್ಗಮೂಲ 2. ಇದು 2 ಸಲ ರಿಪೀಟ್ ಆಗ್ಬೇಕು. ಮೊದಲಿಗೆ ನಾವೇನು ಬ್ರಾಕೆಟ್ ಒಳಗೆ ಹಾಕ್ತೇವೆ ನೋಡಿ, ಅದೇನಾಗ್ಬೇಕು? 2 ಸಲ ರಿಪೀಟ್ ಆಗ್ಬೇಕು. ಆದ ಕಾರಣ ಇಲ್ಲಿ ಎಕ್ಸ್ ಪ್ಲಸ್ ವರ್ಗಮೂಲ 2 ಸಲ ಬಂದದನ್ನ ಒಂದೇ ಸಲ ಬರಿಬೇಕು. ಮತ್ತೆ ಇಲ್ಲಿ ನಾನು ಬೇರೆ ಕಲರ್ ಯೂಸ್ ಮಾಡ್ತೇನೆ ನೋಡಿ, ಪಿಂಕ್ ಯೂಸ್ ಮಾಡ್ತೇನೆ. ಈ ಹೊರಗಿರುವಂತಹದ್ದು ಏನಿ ಕಾಣ್ತಾ ಉಂಟಲ್ವಾ, ವರ್ಗಮೂಲ 2 ಮತ್ತು 5, ಅದನ್ನ ಇನ್ನೊಮ್ಮೆ ಬರಿಬೇಕು. ವರ್ಗಮೂಲ 2x ಪ್ಲಸ್ 5. ಇದಿಷ್ಟು ಏನಾಗಿದೆ? ಅದರ ಅಪವರ್ತನಗಳು. ಈಗ ನಾವು ಏನ್ ಕಂಡು ಹಿಡಿಬೇಕು? ಮೂಲವನ್ನ ಕಂಡು ಹಿಡಿಲಿಕ್ಕಿರುವುದು. ಆಯ್ತಾ? ನಮ್ಗೆ ಕಂಡು ಹಿಡಿಲಿಕ್ಕೆ ಪ್ರಶ್ನೆ ಏನು? ಮೂಲವನ್ನ ಕಂಡು ಹಿಡಿಯುವುದು. ಹಾಗಾದರೆ ಇದರ ಮೂಲ 2 ಮೂಲಗಳು ಸಿಗ್ಬೇಕು ನಮಗೆ. ವರ್ಗ ಸಮೀಕರಣ ಆದ ಕಾರಣ 2 ಮೂಲಗಳು. ಎಕ್ಸ್ ಪ್ಲಸ್ ವರ್ಗಮೂಲ 2 ಅಂತ ಹೇಳಿದ್ರೆ 0, ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ವರ್ಗಮೂಲ 2. ಇದೊಂದು ಮೂಲ. ಮತ್ತೊಂದು ವರ್ಗಮೂಲ 2x ಪ್ಲಸ್ 5 ಅಂತ ಹೇಳಿದ್ರೆ 0, ಅದೇ ರೀತಿ ವರ್ಗಮೂಲ 2 ಅಂತ ಹೇಳಿದ್ರೆ ಮೈನಸ್ 5, ಎಕ್ಸ್ ಅಂತ ಹೇಳಿದ್ರೆ ವರ್ಗಮೂಲ 5 ಭಾಗಿಸು ವರ್ಗಮೂಲ 2. ಇವೆರಡು ಏನಾಗಿದೆ? ಎಕ್ಸ್ ನ ಮೂಲಗಳು. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಇದು ಈಸಿ ಉಂಟು. ಆಕ್ಚುಲಿ ನಾನೊಂದು ಕಷ್ಟದ ಪ್ರಶ್ನೆಯನ್ನ ತೆಗೆದುಕೊಂಡು ಮಾಡಿದ್ದೇನೆ. ನಿಮಗೆ ಬೇರೆ ಸಂಖ್ಯೆಗಳನ್ನ ಯೂಸ್ ಮಾಡಿ ನೀವು ಅದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ರೆ ಈಸಿ ಆಗ್ತದೆ. ಆಯ್ತಾ? ವರ್ಗಮೂಲ ಇರುವ ಸಂಖ್ಯೆಯನ್ನ ನಾನು ತೆಗೆದುಕೊಂಡು ಮಾಡಿದ್ದೇನೆ, ಕಷ್ಟ ಆಗುದು ಬೇಡ ಅನ್ನೋ ಹೇಳಿ ಉದ್ದೇಶದಿಂದ ಅಷ್ಟೇ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ವರ್ಗಪೂರ್ಣಗೊಳಿಸುವುದರಿಂದ ಒಂದು ವರ್ಗ ಸಮೀಕರಣವನ್ನ ಬಿಡಿಸುವುದು. ಇದು ವರ್ಗಪೂರ್ಣಗೊಳಿಸುವಂತಹದ್ದು ಅಂತ ಹೇಳ್ತಾರಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆಯ್ತಾ? ಇದನ್ನು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಕ್ವೆಶ್ಚನ್ ಬರ್ತದೆ, ಬರದಿರ್ಲೂಬಹುದು. ಸೊ ಹಾಗಾಗಿ ನಾನೀಗ ಇದನ್ನ ಒಂದು ಹೋಲ್ ಎಲ್ಲ ಸ್ಕ್ರೀನ್ ಅನ್ನ 3 ಭಾಗ ಮಾಡ್ತೇನೆ. ಓಕೆ, ನಮ್ಗೆ ಕೊಟ್ಟಿದ್ದಾರೆ ಒಂದು ಸಮೀಕರಣ. ಯಾವುದು? 2x² ಮೈನಸ್ 5x ಪ್ಲಸ್ 3. ಇದನ್ನ ವರ್ಗಪೂರ್ಣಗೊಳಿಸುವ ವಿಧಾನವನ್ನ ಮಾಡಬೇಕು. ಈಗ ಮೊದಲಿಗೆ ಕೊಟ್ಟಂತ ಸಂಖ್ಯೆ ಹಾಗೆ ಇರ್ಲಿ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ನೋಡಿ. ಎಕ್ಸ್ ಸ್ಕ್ವೇರ್ ನ ಸಹಗುಣಕವನ್ನ ಒಮ್ಮೆ ನೋಡಿ. x² ನ ಸಹಗುಣಕ ಅಂದ್ರೇನು? ಸಹಗುಣಕ ಅಂದ್ರೆ x² ನ ಹತ್ತಿರ ಇರುವ ಯಾವುದೇ ಒಂದು ನಂಬರ್ ಇರ್ತದಲ್ವಾ, ಅದನ್ನ ಸಹಗುಣಕ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಫ್ರೆಂಡ್ ಇದ್ದ ಹಾಗೆ. x² ನ ಫ್ರೆಂಡ್ ಯಾರು? 2. ಎಕ್ಸ್ ನ ಫ್ರೆಂಡ್ ಯಾರು? -5. ಆಯ್ತಾ? ಗೊತ್ತಾಯ್ತಲ್ವಾ? ಸಹಗುಣಕ ಅಂತ ಹೇಳಿದ್ರೆ ಅದರ ಹತ್ತಿರದಲ್ಲಿರುವ ಸಂಖ್ಯೆ ಆಗಿರ್ತದೆ, ಅದನ್ನ ಸಹಗುಣಕ ಅಂತ ಹೇಳುದು. ಹಾಗಾದ್ರೆ x² ನ ಸಹಗುಣಕ ಯಾವುದು? 2 ಅಲ್ವಾ? ಹಾಗಾಗಿ ಇಲ್ಲಿ
ಕೊಟ್ಟಂತಹ ವರ್ಗ ಸಮೀಕರಣದಲ್ಲಿ ಪ್ರತಿ ಪದವನ್ನ ನಾವು 2ರಿಂದ ಭಾಗಿಸುವಂಥದ್ದು. ಆಯ್ತಾ? ಅದು ಮೊದಲ ಸ್ಟೆಪ್. ಹೇಳ್ತೇನೆ ಕೇಳಿ. ಮೊದಲ ಸ್ಟೆಪ್ ಏನು? x² ಸಹಗುಣಕದಿಂದ ಎಲ್ಲಾ ಪದಗಳನ್ನ ಭಾಗಿಸುವಂಥದ್ದು. x² ಸಹಗುಣಕದಿಂದ ಎಲ್ಲಾ ಪದಗಳನ್ನು ಭಾಗಿಸಬೇಕು. ಇದು ಬರಿಬೇಕಂತಿಲ್ಲ, ನಾನು ಬರ್ದದು. ಆಯ್ತಾ? ನಿಮ್ಗೆ ಗೊತ್ತಾಗ್ಲಿಕ್ಕೋಸ್ಕರ ಅಂತ ಹೇಳಿ. ಹಾಗಾದ್ರೆ ನಾನು ಬರಿತೇನೆ. ಯಾವ್ದೆಲ್ಲ ಪದಗಳಿವೆ? 2x² - 5x + 3 ಅಂದರೆ 0. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಎಲ್ಲವನ್ನು 2ರಿಂದ ಭಾಗಿಸ್ಬೇಕು. ಇಲ್ಲೇನಾಗ್ತದೆ? 2 2 ಕ್ಯಾನ್ಸಲ್ ಆಗ್ತದೆ. ಎಷ್ಟು ಸಿಕ್ಕಿತು? x² ಸಿಕ್ಕಿತು. ಇಲ್ಲಿ -5x / 2 ಸಿಕ್ಕಿತು. ಅದೇ ರೀತಿ +3/2 ಅಂತ ಹೇಳಿದ್ರೆ 0 ಸಿಕ್ಕಿತು ಅಲ್ವಾ? 0ಯಿಂದ ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ 0 ಆಗಿರ್ತದೆ. ಇದೊಂದು. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅರ್ಧ ಮಾಡ್ಬೇಕು. ಯಾವ್ದ್ರ ಅರ್ಧ ಮಾಡೋದು? ಇಲ್ಲಿ ನಿಮ್ಗೆ 3 ಪದಗಳು ಕಾಣ್ತಾ ಉಂಟು. ಈ 3 ಪದಗಳಲ್ಲಿ ಮಧ್ಯದ ಪದದ ಅರ್ಧ ಮಾಡ್ಬೇಕು. ಯಾವ್ದ ಪದದ? ಮಧ್ಯದ ಪದದ ಅರ್ಧ ಮಾಡುದು. 2ನೇ ಸ್ಟೆಪ್ ಯಾವ್ದು ಬರಿತೇನೆ ನೋಡಿ. ಮಧ್ಯದ ಪದದ ಅರ್ಧ ಮಾಡುವುದು. ಹೇಗೆ? x² ಇದ್ದ ಅಲ್ಲೇ ಇರ್ತದೆ, ಅದು ಹಾಗೆ ಇರಬೇಕು. -5x / 2 ಗುಣಿಸು ಎಷ್ಟಾಗ್ತದೆ? ಅರ್ಧ. ಅರ್ಧ ಮಾಡೋದು ಹೀಗಲ್ವಾ? +3/2 ಅಂತ ಹೇಳಿದ್ರೆ 0. ಈಗ ನೆಕ್ಸ್ಟ್ ಇದನ್ನು ನಾನು ಇಲ್ಲಿ ಬರಿತೇನೆ. ಇಲ್ಲಿ x² - 5x / 4 +3/2 ಅಂತ ಹೇಳಿದ್ರೆ 0. ಈಗ ನಾವೇನ್ ಅರ್ಧ ಮಾಡಿದ ನಂತರ ಮಧ್ಯದ ಪದ ಸಿಕ್ಕಿತಲ್ವಾ, ಅದನ್ನ ಇನ್ನೊಮ್ಮೆ ನಾವೇನ್ ಮಾಡ್ಬೇಕು? ಕಳಿಬೇಕು. ಆಯ್ತಾ? ಅದ್ರ ಹತ್ರನೇ ಬರೆಯುವುದು. ಕಳಿಬೇಕು ನಾವು. ಆ ಅರ್ಧ ಮಾಡಿದ ಒಂದು ಪದ ಏನ್ ಸಿಕ್ಕಿತು, ಯಾವ್ದದು? 5x / 4. ಇದನ್ನ ಇದರಿಂದ ಕಳಿಬೇಕು. ಹೇಗೆ? x² - 5x / 4. ಆಯ್ತಾ? /4. ಇದಕ್ಕೆ ನಾನು ಮತ್ತೊಂದು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ತೆಗಿತೇನೆ. ಈ x² ಒಂದೇ ಇದಕ್ಕೆ ಹಾಕ್ತೇನೆ. ನಾನು ಇದನ್ನು ಯಾವ ಸೂತ್ರ? a - b² ನ ಒಂದು ಸೂತ್ರಕ್ಕೆ ಪರಿವರ್ತಿಸಿದೆ ಅಷ್ಟೇ. ಆಯ್ತಾ? -5/4 ಅದರ ವರ್ಗ +3/2 ಅಂತ ಹೇಳಿದ್ರೆ 0. ಆಯ್ತಾ? ಬಂದಂತ ಅರ್ಧದ ವರ್ಗದಿಂದ ನಾವೇನ್ ಮಾಡ್ಬೇಕು? ಕಳಿಯುವಂಥದ್ದು. ಆಯ್ತಾ? ಅದರ ವರ್ಗದಿಂದ ನಾವೇನ್ ಮಾಡುವಂಥದ್ದು? ಕಳಿಯುವಂಥದ್ದು. ಹಾಗಾದ್ರೆ ಇದು ಹಾಗೆಯೇ ಬರೀತಾನೆ. ಯಾವುದು? x - 5x / 2 ಇದರ ವರ್ಗ. 5ರ ವರ್ಗ 25 ಬರ್ತದೆ. 4ರ ವರ್ಗ 16 ಬರ್ತದೆ. +3/2 ಅಂತ ಹೇಳಿದ್ರೆ 0. ಈಗ ಇದನ್ನ ನಾನೇನ್ ಮಾಡ್ಬೇಕು? ಇದನ್ನೆರಡನ್ನ ಕೂಡಿಸ್ಬೇಕು. ಇದು ಹಾಗೆಯೇ ಬರಿತೇನೆ. ಯಾವುದು? x - 5x / 4 ಅದರ ವರ್ಗ ಅಂದರೆ -16 ಮತ್ತು 2ರ 5 ತೆಗೆದ್ರೆ ಲಾಸ ತೆಗೆದ್ರೆ 16 ಬರ್ತದೆ. 16 ಎಷ್ಟಲಿ? 16 ಒಂದ್ಲಿ. ಹಾಗಾಗಿ ಇಲ್ಲಿ 25 ಬರ್ತದೆ. 2 ಎಷ್ಟಲಿ? 16. 2 3 8ಲಿ 16. ಹಾಗಾದ್ರೆ 3 × 8 ಎಷ್ಟಾಗ್ತದೆ? 24 ಆಗ್ತದೆ ಅಲ್ವಾ? 24 ಆಗ್ತದೆ. ಅಂದರೆ 0. -25 + 24 ಎಷ್ಟಾಗ್ತದೆ? 1 ಆಗ್ತದೆ. -1 ಬರ್ತದೆ. ಇದನ್ನು ಹಾಗೆ ಇನ್ನೊಮ್ಮೆ ಬರಿತೇನೆ. x - 5x / 4ರ ವರ್ಗ -1/4 16 ವರ್ಗಮೂಲ ಬರೀಲಿಕ್ಕಲ್ಲ, ಅದನ್ನೇ ಸಂಖ್ಯೆನ ಬರೆಯುವಂಥದ್ದು. ಎಷ್ಟು? 16 ಅಂದರೆ 0. ಇಷ್ಟು ಅರ್ಥ ಆಯ್ತಾ? ಈಗ ನೋಡಿ, ಈ ಸಂಖ್ಯೆ ವರ್ಗದಲ್ಲಿ ಉಂಟು. ಇದು ಕೂಡ ವರ್ಗ ಅಲ್ವಾ? ವರ್ಗ ಸಂಖ್ಯೆಗಳಲ್ವಾ? 1 ಮತ್ತು 16 ಅನ್ನೋದು ವರ್ಗ ಸಂಖ್ಯೆಗಳು. ಯಾವ್ದ್ರ ವರ್ಗ ಸಂಖ್ಯೆ? 1 ಮತ್ತು 4ರ ವರ್ಗ ಸಂಖ್ಯೆ. ಹಾಗಾದರೆ ಇದನ್ನ ನಾನು ಏನ್ ಮಾಡ್ತೇನೆ? ವರ್ಗದ ರೂಪದಲ್ಲಿ ಬರಿತೇನೆ. ಹೇಗೆ ಬರಿತೇನೆ ಅಂತ ಹೇಳಿ ನೋಡಿ.
ಎಕ್ಸ್ ಮೈನಸ್ 5x ಭಾಗಿಸು 4 ಇದೊಂದು ವರ್ಗ ಸಂಖ್ಯೆ ಮೈನಸ್ 1/4 ವರ್ಗ ಅಂತ ಹೇಳಿದ್ರೆ 0 ಬರಿಬಹುದಲ್ವಾ. ಈಗ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇದನ್ನ ನಾನು ಈಚೆಗೆ ಕಳಿಸ್ತೇನೆ. ಈಚೆಗೆ ಕಳಿಸೋದಕ್ಕಿಂತ ಮುಂಚೆ ಒಂದು ನಾನು ಕೆಲಸ ಮಾಡ್ತೇನೆ ಏನಂತ ಹೇಳಿದ್ರೆ ಇದೆರಡರ ನೋಡಿ ಫಸ್ಟ್ ಈಚೆ ಕಳಿಸ್ತೇನೆ. ನೋಡಿ ಬಲಬದಿಗೆ ಕಳಿಸ್ತೇನೆ. ಎಕ್ಸ್ ಮೈನಸ್ 5x ಭಾಗಿಸು 4 ಇದರ ವರ್ಗ ಮೈನಸ್ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ 1/4 ವರ್ಗ. ಇದೆರಡರ ವರ್ಗಮೂಲವನ್ನ ತೆಗಿತೇನೆ. ಎರಡರ ವರ್ಗಮೂಲವನ್ನ ಇಲ್ಲೇ ತೆಗಿತೇನೆ, ನಂಗೆ ಜಾಗ ಇಲ್ಲ ಅದಕ್ಕೋಸ್ಕರ ಇಲ್ಲೇ ತೆಗಿತೇನೆ ನಾನು. ಆಗ ಏನಾಗ್ತದೆ ಎಕ್ಸ್ ಮೈನಸ್ 5x ಭಾಗಿಸು 4 ಇದೊಂದು ಮತ್ತೆ 1/4 ಇದೊಂದು ಅಲ್ವಾ. ಪ್ಲಸ್ ಆರ್ ಮೈನಸ್ ಅಂತ ಆಗ್ತದೆ, ಪ್ಲಸ್ ಆರ್ ಮೈನಸ್ ಅಂತ, ಇದು ಪ್ಲಸ್ ಆರ್ ಮೈನಸ್. ಈಗ ಏನ್ ಮಾಡ್ಬೇಕು, ಎಕ್ಸ್ ಅನ್ನ ಅಲ್ಲೇ ಇಟ್ಟು ಉಳಿದದನ್ನ ಆಚೆಗೆ ಕಳಿಸ್ಬೇಕು. ಎಕ್ಸ್ ಅಂತ ಹೇಳಿದ್ರೆ ಪ್ಲಸ್ 1/4 ಪ್ಲಸ್ 5/4 ಆಯ್ತಾ. 5/4. ಮತ್ತೊಂದು ಇಲ್ಲಿ ನಾನೊಂದು ತಪ್ಪು ಮಾಡಿದ್ದೇನೆ, ಇಲ್ಲಿ ಎಕ್ಸ್ ಇಡಬೇಡಿ ಆಯ್ತಾ, ಎಕ್ಸ್ ಬೇಡ ನಮ್ಗೆ, ಇಲ್ಲಿ ಸಂಖ್ಯೆ ಅಲ್ವಾ, ಹಾಗಾಗಿ ಎಕ್ಸ್ ಬೇಡ. ಓಕೆ, ಇಷ್ಟ ಆಯ್ತು. ಅನಂತರ ಏನಾಗ್ತದೆ ನೋಡಿ, ಪ್ಲಸ್ ಮಾಡಿದಾಗ ಎಕ್ಸ್ ಅಂತ ಹೇಳಿದ್ರೆ ಇದೇನಾಗ್ತದೆ 4, ಹಾಗೆ 1 + 5 6 ಆಗ್ತದೆ. ಇದನ್ನೆರಡರನ್ನು ಕೂಡ 2ರಿಂದ ಭಾಗಿಸಬಹುದು, 3 2, ಹಾಗಾಗಿ ಎಕ್ಸ್ ನ ಬೆಲೆ 3/2 ಸಿಕ್ಕಿತು ಅಲ್ವಾ. 3/2 ಸಿಕ್ಕಿತು. ಅದೇ ರೀತಿ ಇನ್ನೊಂದು ಮೈನಸ್ 1/4 ಪ್ಲಸ್ 5/4 ಆಗ್ತದೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಇಲ್ಲಿ ಛೇದದಲ್ಲಿ 4, 5ರಿಂದ 1 ತೆಗೆದಾಗ 4 ಬರ್ತದೆ. 4 4 ಎಷ್ಟು ಬರ್ತದೆ, 1 ಬರ್ತದೆ. ಎಕ್ಸ್ ನ ಬೆಲೆ ಎಷ್ಟು ಬರ್ತದೆ, 1 ಬರ್ತದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಎಕ್ಸ್ ನ ಬೆಲೆ ಸಿಕ್ಕಿತು, 2 ಎಕ್ಸ್ ನ ಬೆಲೆ ಸಿಕ್ಕಿತು, 2 ಮೂಲಗಳು ಸಿಕ್ಕಿತು ಅಲ್ವಾ. ಒಂದು ಇದು ಎಕ್ಸ್ ಅಂತ ಹೇಳಿದ್ರೆ 1, ಇನ್ನೊಂದು ಯಾವುದು ಎಕ್ಸ್ ಅಂತ ಹೇಳಿದ್ರೆ 3/2. 3/2 ಎಕ್ಸ್ ಅಂತ ಹೇಳಿದ್ರೆ ಎಷ್ಟು, 3/2 ಇದೊಂದು. ಸೊ ಹಾಗಾಗಿ ನಮಗೆ ಎಕ್ಸ್ ನ ಮೂಲಗಳು ಎಷ್ಟು ಸಿಕ್ಕಿತು, 2 ಸಿಕ್ಕಿತು. ಇಷ್ಟು ಅರ್ಥ ಆಯ್ತಾ ನಿಮಗೆ? ಎಲ್ಲಾದ್ರೂ ಕನ್ಫ್ಯೂಷನ್ ಇದೆಯಾ ಇದರಲ್ಲಿ? ಇಲ್ಲ ಅಲ್ವಾ, ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಳ್ತೇನೆ ನಾನು. ಇಲ್ಲಿ ಕಾಣುದಿಲ್ಲ ಅಲ್ಲ. ಓಕೆ, ಇಲ್ಲಿ ಇದನ್ನು ಅದನ್ನ ಈಚೆ ಬರಿತೇನೆ, ಸ್ವಲ್ಪ ಈಚೆ ಬರಿತೇನೆ, ಕಾಣ್ತಾ ಇಲ್ಲ ನಿಮ್ಗೆ, ನನ್ಗೆ ಗೊತ್ತುಂಟು. ಇಷ್ಟ ಗೊತ್ತಾಯ್ತಲ್ವಾ ಈಗ? ಇದು ಓಕೆ, ಇಷ್ಟು ಅರ್ಥ ಮಾಡಿಕೊಳ್ಳಿ. ಇನ್ನೊಮ್ಮೆ ನೋಡಿ, ಡೌಟ್ ಇದ್ರೆ ಮುಂದಕ್ಕೆ ಹೋಗೋಣ. ಓಕೆ, ಈಗ 3ನೇ ವಿಧಾನ, ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣವನ್ನ ಹೇಗೆ ಬಿಡಿಸಬಹುದು ಅಂತ ಹೇಳಿ. ಈಗ ನೋಡಿ, ಸೂತ್ರ ಕೊಟ್ಟಿದ್ದಾರೆ ಅಲ್ಲಿ, ಕಾಣ್ತಾ ಇದೆಯಾ? ಸೂತ್ರ ಅಂತ ಹೇಳಿದ್ರೆ ಎಕ್ಸ್ ಅಂತ ಹೇಳಿದ್ರೆ -b + or - ಸ್ಕ್ವೇರ್ ರೂಟ್ ಆಫ್ ವರ್ಗಮೂಲ b² - 4ac ಭಾಗಿಸು 2a. ಇದು ಸೂತ್ರ. ಇಲ್ಲಿ ಎ ಬಿ ಸಿಗಳು ಏನಾಗಿದೆ, ವಾಸ್ತವ ಸಂಖ್ಯೆಗಳಾಗಿದೆ. ಹಾಗಾಗಿ ಮೊದಲ ಒಂದು ಪ್ರಶ್ನೆ ಏನಿದೆ ಅದನ್ನ ಮಾಡೋಣ. ನೋಡಿ, ಇಲ್ಲಿ 3x² - 5x + 2 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎ ಹೇಳಿದ್ರೆ ಎಷ್ಟು, 3, ಬಿ ನ ಬೆಲೆ ಎಷ್ಟು, -5, ಹಾಗೆ ಸಿ ನ ಬೆಲೆ ಎಷ್ಟು, 2. ಇಷ್ಟು ಫಸ್ಟ್ಗೆ ಬರೆದು ತಗೊಳ್ಬೇಕು. ಅನಂತರ ಸೂತ್ರ ಬರಿಬೇಕು. ಎಕ್ಸ್ ಅಂತ ಹೇಳಿದ್ರೆ -b + or - ವರ್ಗಮೂಲ b² - 4ac ಭಾಗಿಸು 2a. ಈಗ ಏನ್ ಮಾಡ್ಬೇಕು, ಎ ಬಿ ಸಿ ನ ಬೆಲೆಯನ್ನ ಸೂತ್ರದಲ್ಲಿ ಆದೇಶಿಸಬೇಕು. ಬಿ ಅಂತ ಹೇಳಿದ್ರೆ ಎಷ್ಟು, ಮೈನಸ್ ಅಲ್ವಾ, -5 ಸೂತ್ರದಲ್ಲಿ ಹಾಗೆ ಉಂಟು, ಹಾಗೆ ಪುನಃ ಇನ್ನೊಮ್ಮೆ ಬರೆಯುವ. + or - ಸ್ಕ್ವೇರ್ ರೂಟ್ ಆಫ್ -5ರ ವರ್ಗ -4 × 3 × 2. ಎ ಅಂತ ಹೇಳಿದ್ರೆ 3, ಸಿ ಅಂತ ಹೇಳಿದ್ರೆ 2 ಭಾಗಿಸು 2 × 3 ಆಗ್ತದೆ ಅಲ್ವಾ. ಇದಾದ ನಂತರ ಇಲ್ಲಿ ನೋಡಿ, ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಏನಾಗ್ತದೆ, ಇಲ್ಲಿ ಪ್ಲಸ್ ಆಗ್ತದೆ. ಹಾಗಾದ್ರೆ +5 + or - 5ರ ವರ್ಗ ಎಷ್ಟು, 25 -4 3 ಎಷ್ಟು, 12 12 2 ಎಷ್ಟು, 24 ಭಾಗಿಸು 2 3 6 ಆಯ್ತಾ. ಇದಿಷ್ಟು. ಮತ್ತೆ ಏನಾಗ್ತದೆ, ಈಗ 25ರಿಂದ 24 ಕಳೆದಾಗ ಏನಾಗ್ತದೆ, 1 ಬರ್ತದೆ. 5 + or - 1 ಭಾಗಿಸು 4. ಈಗ
ಇದನ್ನ ನಾವು ಒಂದೊಮ್ಮೆ ಪ್ಲಸ್ ಮಾಡಬೇಕು, ಇನ್ನೊಮ್ಮೆ ಮೈನಸ್ ಮಾಡಬೇಕು. ಎಕ್ಸ್ ಅಂದರೆ 5 + 1 / 2, ಮತ್ತೊಂದು ಎಕ್ಸ್ ಅಂದರೆ 5 - 1 / 6. 5 + 1 ಎಷ್ಟಾಗ್ತದೆ? 6 ಆಗ್ತದೆ. 6 1 6. ಎಕ್ಸ್ ನ ಬೆಲೆ ಎಷ್ಟು? 1 ಬರ್ತದೆ. ಮತ್ತೊಂದು 5ರಿಂದ 1 ಕಳೆದಾಗ 4, 4 / 6, 2ರಲ್ಲಿ ಭಾಗ ಆಗಿ ಹೋಗ್ತದೆ, 2ಲಿ 3ಲಿ. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು? 2 / 3. ಇದು ಎರಡನೇ ಬೆಲೆ. ಇದಿಷ್ಟು ಸುಲಭ ಉಂಟು, ಇದು ಸುಲಭ ಉಂಟು. ಮತ್ತೊಂದು ಹೇಳ್ತೇನೆ, ಜಸ್ಟ್ ವರ್ಗ ಸಮೀಕರಣವನ್ನ ಬಿಡಿಸಿ ಅಂತ ಹೇಳಿಕೊಟ್ರೆ ನಿಮ್ಗೆ ಇದನ್ನೇ ಡೈರೆಕ್ಟ್ ಆಗಿ ಮಾಡ್ಬೋದು. ಒಂದು ವೇಳೆ ಅಪವರ್ತನ ವಿಧಾನದಲ್ಲಿ ನಿಮ್ಗೆ ಏನು ಕಷ್ಟ ಉಂಟು ಅದು ಆಗುದಿಲ್ಲ ಅಂತ ಇದ್ರೆ, ಮತ್ತೆ ವರ್ಗಪೂರ್ಣಗೊಳಿಸುವ ಒಂದು ವಿಧಾನ ಕೂಡ ಕಷ್ಟ ಉಂಟು ಅಂತಿದ್ರೆ ಇದನ್ನೇ ಡೈರೆಕ್ಟ್ ಆಗಿ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಮುಂದಕ್ಕೆ ಹೋಗೋಣ, ಇನ್ನೊಂದು ಪ್ರಶ್ನೆಯನ್ನ ಮಾಡೋಣ. ಇಂಪಾರ್ಟೆಂಟ್ ಆಗಿರುವ ಕಾರಣ ಇನ್ನೊಂದು ಮಾಡ್ತಾ ಇದ್ದೇನೆ ನಾನೀಗ. ಸೊ 2x + x - 4 ಇದನ್ನ ಹೇಗೆ ಮಾಡುದು? ಸೇಮ್ ಅದೇ ರೀತಿ a ನ ಬೆಲೆ ಬರೆಯೋಣ. a ನ ಬೆಲೆ 2 ಆಗಿರ್ತದೆ, b ನ ಬೆಲೆ 1 ಆಗಿರ್ತದೆ, ಹಾಗೆ c ನ ಬೆಲೆ -4 ಆಗಿರ್ತದೆ. ಸೂತ್ರ ಬರೆಯೋಣ. x ಅಂತ ಹೇಳಿದ್ರೆ -b ± √, ಅಂದ್ರೆ ವರ್ಗಮೂಲ b² - 4ac / 2a. b ನ ಬೆಲೆ ಎಷ್ಟು? -1 ± -1ರ ವರ್ಗ ಮೈನಸ್ 4 × 2 × -4 / 2a. ಈಗ ಏನಾಗ್ತದೆ? -x ಅಂತ ಹೇಳಿದ್ರೆ -1 ± ವರ್ಗಮೂಲ 1ರ ವರ್ಗ ಎಷ್ಟು? ಒಂದೇ. ಮೈನಸ್ ಇದ್ದದ್ದು ಇಲ್ಲಿ ಪ್ಲಸ್ ಆಗ್ತದೆ. ಯಾಕೆ? ಇಲ್ಲಿ ಮೈನಸ್ ಉಂಟು ನೋಡಿ, ಇಲ್ಲಿ ಮೈನಸ್ ಉಂಟು, ಇಲ್ಲಿ ಮೈನಸ್ ಉಂಟು, ಇಲ್ಲಿ ಮೈನಸ್ ಉಂಟು, ಹಾಗಾಗಿ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. 4 2 8, 8 4 ಎಷ್ಟು? 32 ಬರ್ತದೆ. ಭಾಗಿಸು 2 2ಲಿ 4 ಆಗ್ತದೆ ಅಲ್ವಾ? 2 2ಲಿ 4. ಇಲ್ಲಿ ನಾನು ಬರೀಲಿಲ್ಲ, ಸೊ ಅದನ್ನು ಬರೆದು ಬಿಡ್ತೇನೆ. 2 × 2 4 ಆಗ್ತದೆ. ಮುಂದಕ್ಕೆ ಇಲ್ಲಿ ಬರಿತೇನೆ. x ಅಂತ ಹೇಳಿದ್ರೆ -1 ± ಇದು 31 + 32 + 1 ಎಷ್ಟಾಗ್ತದೆ? 33. ವರ್ಗಮೂಲ 33 ಆಗ್ತದೆ. ಭಾಗಿಸು 4 ಬರ್ತದೆ. 33ಅನ್ನು ನಮಗೆ ಹೊರಗೆ ತೆಗಿಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ -1 + ವರ್ಗಮೂಲ 33 / 4 ಇದೊಂದು x ನ ಬೆಲೆ. ಅದೇ ರೀತಿ -1 - ವರ್ಗಮೂಲ 33 / 4 ಇದೊಂದು x ನ ಬೆಲೆ. ಹಾಗಾಗಿ 2x ನ ಬೆಲೆ ಈ ರೀತಿ ಉಂಟು. ಇದು 2 ಮೂಲಗಳು. ಅರ್ಥ ಆಯ್ತಲ್ವಾ? ಈಸಿ ಉಂಟು ಅಲ್ವಾ? ಸೊ ಮುಂದಕ್ಕೆ ಹೋಗೋಣ. ಮಾಡಿಕೊಳ್ಳಿ, ನಿಮ್ಮ ಬೇಕಾದಷ್ಟು ಪೌಸ್ ಮಾಡಿಕೊಂಡು ವಿಡಿಯೋನ ನೋಡಿಕೊಂಡು ಮಾಡಿಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಒಂದು ಕೊಟ್ಟಿದ್ದಾರೆ. ಇದನ್ನ ಹೇಗೆ ನಾವು ಬಿಡಿಸುವಂತಹದ್ದು? ಈ ಸಮೀಕರಣಗಳ ಮೂಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೇಗೆ ಕಂಡು ಹಿಡಿಯುವುದು ಮೂಲಗಳನ್ನ? ನಾವು ಏನ್ ಮಾಡ್ಬೇಕು? ಅಪವರ್ತನ ವಿಧಾನದಿಂದ ಕಂಡು ಹಿಡಿಬೇಕು, ಅಥವಾ ಯಾವುದೇ ಒಂದು ವಿಧಾನದಿಂದ ಕಂಡು ಹಿಡಿಬಹುದು, ಪ್ರಾಬ್ಲಮ್ ಇಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಕೊಟ್ಟಂತಹ ಒಂದು ಸಮೀಕರಣವನ್ನ ನಾವು ಸುಲಭ ರೀತಿಗೆ ತರಬೇಕು, ಅಂದ್ರೆ ವರ್ಗ ಸಮೀಕರಣದ ರೂಪಕ್ಕೆ ತರಬೇಕು. ಆಯ್ತಾ? ಮಾಡೋಣ ಅಲ್ವಾ? ಫಸ್ಟಿಗೆ ನೋಡಿ, ನಾನು ಬರೀತೇನೆ. ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಇಲ್ಲೇ ಮಾಡ್ತೇನೆ. ಇಂದ ಅಂಶದಿಂದ ಛೇದಕ್ಕೆ, ಛೇದದಿಂದ ಅಂಶಕ್ಕೆ, ಮತ್ತೆ ಅಂಶ ಏನಾಗ್ತದೆ? ಛೇದದಿಂದ ಛೇದಕ್ಕೆ, ಇದು ಗುಣಿಸ್ಲಿಕ್ಕೆ. ಆಯ್ತಾ? ಹಾಗಾಗಿ 1 × x + 7 ಏನಾಗ್ತದೆ? x + 7 ಆಗ್ತದೆ. ಮೈನಸ್ 1 × x + 4 ಎಷ್ಟಾಗ್ತದೆ? x + 4 ಆಗ್ತದೆ. ಭಾಗಿಸು x + 4 x + 7 ಅಂದರೆ 11/13 ಇಷ್ಟು ಬರ್ತದೆ. 11/13 ಅಲ್ಲ, ಅದು 11/30. ಇಲ್ಲೊಂದು ತಪ್ಪಾಗಿದೆ ನೋಡಿ, ಸ್ವಲ್ಪ ಅರ್ಜೆಂಟಲ್ಲಿ ಟೈಪ್ ಮಾಡುವಾಗ ಈ ರೀತಿ ಆಗ್ತದೆ. ಸೊ ಸಾರಿ ಫಾರ್ ದ್ಯಾಟ್. ಇಲ್ಲಿ 30 ಆಗ್ಬೇಕು. ಆಯ್ತಾ? ಇದನ್ನೊಂದು ಚೇಂಜ್ ಮಾಡಿಕೊಳ್ಳಿ. ಇದು 30. ಓಕೆ, ಈಗ ಏನ್ ಮಾಡ್ಬೇಕು? ಈಗ ಮಾಡಿದ ನಂತರ ಇದನ್ನೊಮ್ಮೆ ಬಿಡಿಸ್ತೇನೆ ನೋಡಿ, ಬಿಡಿಸ್ತೇನೆ. ಹೇಗೆ ಬಿಡಿಸುವುದು? x + 7 - x -4. ಆಯ್ತಾ? x ಕ್ಯಾನ್ಸಲ್ ಆಗ್ತದೆ, ಅದನ್ನ ಮತ್ತೆ ನೋಡೋಣ. ಮತ್ತೆ x × x ಅಂತ ಹೇಳಿದ್ರೆ x², x × 7 ಅಂತ ಹೇಳಿದ್ರೆ 7x, +4 × x ಅಂತ ಹೇಳಿದ್ರೆ 4x,
4 ಗುಣಿಸು 7 ಅಂತ ಹೇಳಿದ್ರೆ 28 ಅಂದರೆ 11 ಭಾಗಿಸು 30 ಆಯ್ತಾ. 7 ಪ್ಲಸ್ 7 ಮೈನಸ್ 4 ಎಷ್ಟಾಗ್ತದೆ? -7 ಅಲ್ವಾ, -7 ಹಾಕ್ಬೇಕು. ಇನ್ನೊಂದು ತಪ್ಪುಂಟು ಇಲ್ಲಿ. ಇದು ಮೈನಸ್ ಆಯ್ತಾ, ಪ್ಲಸ್ ಅಲ್ಲ ಮೈನಸ್. ಹಾಗಾಗಿ ಇಲ್ಲಿ ಮೈನಸ್ ಆಗಬೇಕು. ನಾವೊಂದು ತಪ್ಪು ಮಾಡಿದ್ದೇವೆ. -7 ಇಲ್ಲಿ ಮೈನಸ್ ಆಗಬೇಕು. ಹಾಗಾಗಿ ಇಲ್ಲಿ -28 ಆಗ್ತದೆ. 7 4 ಅಲ್ವಾ, -28 ಆಗ್ತದೆ. ಇಲ್ಲಿ ಕೂಡ ಮೈನಸ್ ಆಗಬೇಕು, -7. ಓಕೆ, ಈಗ ಏನಾಗ್ತದೆ? 11 ಅಲ್ವಾ, 11 -11 ಇಲ್ಲಿ ಏನಾಗ್ತದೆ? x² -7 + 4 ಏನಾಗ್ತದೆ? -3 x -28 ಅಂದರೆ 11 ಭಾಗಿಸು 3. 11 ಭಾಗಿಸು ಏನಾಗ್ತದೆ? 3 ಆಗ್ತದೆ. ಈಗ ಏನು ಪ್ಲಸ್ ಮೈನಸ್ ಏನಾಗ್ತದೆ? ಕ್ಯಾನ್ಸಲ್ ಆಗಬೇಕು. ಇಲ್ಲಿ ನೋಡಿ, ಇದನ್ನ ಕ್ಯಾನ್ಸಲ್ ಮಾಡಬೇಕು ನಾವು. ಇದು 11 ಕ್ಯಾನ್ಸಲ್ ಆಗ್ತದೆ, ಇದು 11 ಕ್ಯಾನ್ಸಲ್ ಆಗ್ತದೆ. ಈಗ ಏನಿಲ್ಲ ಉಳಿದಿದೆ? ಛೇದ ಮಾತ್ರ ಉಳಿದ್ರೆ ಅದನ್ನು ನಾನು ಬರಿತೇನೆ. ಛೇದ ಮಾತ್ರ ಉಳಿದಿದೆ, ಅದನ್ನ ಬರಿತೇನೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಈಚೆಗೆ ಹೋಗುವಾಗ ಇದರ ಮೈನಸ್ ಇಲ್ಲಿ ಉಳಿದಿದೆ ಅಲ್ವಾ, ಹಾಗಾಗಿ -30 ಅಂದರೆ x² -3x -28 ಆಗ್ತದೆ. ಈಗ ಇದನ್ನು ಈಚೆಗೆ ತರಬೇಕು, ಆಗ ಇಲ್ಲಿ 0 ಆಗ್ತದೆ. x² -3x -28 +30 ಆಗ್ತದೆ. ಆಗ ಏನಾಗ್ತದೆ? 0 ಅಂದರೆ x² ಹೌದಲ್ವಾ, x² -3x ಮತ್ತೇನಾಗ್ತದೆ? +2 ಅಲ್ವಾ, ಇಲ್ಲಿ +2. 1 + 1 ಮೈನಸ್ ಇದ್ದಾಗ ಮೈನಸ್ ಮಾಡಬೇಕು, ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕಬೇಕು. +2 ಆಗ್ತದೆ. ಹಾಗಾದ್ರೆ ಈಗ ಇದನ್ನ ನಾವು ಬಿಡಿಸ್ಬೇಕು. ಯಾವುದೇ ಒಂದು ವಿಧಾನದಿಂದ ನಮಗೆ ಬಿಡಿಸಬಹುದು, ಪ್ರಾಬ್ಲಮ್ ಏನಿಲ್ಲ ಆಯ್ತಾ. ನಾವು ಯಾವುದು ಇದರ ವರ್ಗ ಸಮೀಕರಣವು ಯೂಸ್ ಮಾಡುವ. ವರ್ಗ ಸಮೀಕರಣ ಯೂಸ್ ಮಾಡಬೇಕಾದ್ರೆ ನಾನು ಇಲ್ಲಿ ಬರೆದು ತಗೊಳ್ತೇನೆ ನೋಡಿ. +2 a ಅಂತ ಹೇಳಿದ್ರೆ 1, b ಅಂತ ಹೇಳಿದ್ರೆ -3, c ಅಂತ ಹೇಳಿದ್ರೆ 2. ಹಾಗಾದ್ರೆ x ಅಂತ ಹೇಳಿದ್ರೆ -b ± ವರ್ಗಮೂಲ b² -4ac ಭಾಗಿಸು 2a. ಆದೇಶಿಸ್ತೇನೆ ಎಲ್ಲದರ ಬೆಲೆಯನ್ನ. -3 ಅಂತ ಹೇಳಿದ್ರೆ -3 ಆಗ್ತದೆ, ±3ರ ವರ್ಗ -3ರ ವರ್ಗ -4 ಗುಣಿಸು 1 ಗುಣಿಸು ಇಲ್ಲಿ ನೋಡಿ ಒಂದು ನಿಮಿಷ, 4 ಗುಣಿಸು 1 ಗುಣಿಸು -2 ಅಲ್ವಾ, -2 ಅಲ್ಲ ಸಾರಿ +2, c ನ ಬೆಲೆ +2. ಸೊ +2 ಭಾಗಿಸು 2 ಗುಣಿಸು 1. ಈಗ ಒಂದು ಕೆರೆ ಹಾಕ್ತೇನೆ. ಇಲ್ಲಿಗೆ x ಅಂತ ಹೇಳಿದ್ರೆ 3 ± ಏನಾಗ್ತದೆ? 9 -4 8 ಭಾಗಿಸು 2 ಆಗ್ತದೆ. ಅಂದರೆ x ಅಂತ ಹೇಳಿದ್ರೆ 3 ± ಇಲ್ಲಿ ವರ್ಗ 1 ಬರ್ತದೆ. ವರ್ಗಮೂಲ 1 ಅಂತ ಹೇಳಿದ್ರೆ 1 ಅಲ್ವಾ. ಸೊ x ಅಂತ ಹೇಳಿದ್ರೆ x + 3 + 1 ಭಾಗಿಸು 2, ಮತ್ತೊಂದು x ಅಂತ ಹೇಳಿದ್ರೆ 3 - 1 ಭಾಗಿಸು 2. 3 + 1 4 ಭಾಗಿಸು 2 ಆಗ್ತದೆ. 2 1 2 2. ಸೊ x ನ ಬೆಲೆ ಏನಾಗ್ತದೆ? 2 ಆಗ್ತದೆ. ಇಲ್ಲಿ ಏನಾಗ್ತದೆ? 3ರಿಂದ 1 ಕಳೆದಾಗ 2 ಬರ್ತದೆ. 2 ಭಾಗಿಸು 2 ಕ್ಯಾನ್ಸಲ್ ಆಗ್ತದೆ. 2ರ ಬೆಲೆ 1 ಬರ್ತದೆ. ಸೊ x ಗೆ 2 ಬೆಲೆ ಬಂದಿದೆ. ಯಾವುದೆಲ್ಲ? 1, 2 ಖಾಲಿ, ಮತ್ತೊಂದು 1. ಸೊ ಇದಿಷ್ಟು. ಇದು ವರ್ಗ ಸಮೀಕರಣವನ್ನ ಏನ್ ಮಾಡುವಂತಹದ್ದು? ಸುಲಭೀಕರಿಸಿ ಅದರ ಮೂಲವನ್ನ ಕಂಡು ಹಿಡಿಯುವಂಥದ್ದು. ಈ ರೀತಿಯ ಪ್ರಶ್ನೆಗಳು ಬರ್ತದೆ, 3 ಮಾರ್ಕಿಗೆ ಬರುವಂತಹ ಪ್ರಶ್ನೆಗಳು. ಸ್ವಲ್ಪ ಜಾಗ್ರತೆಯಿಂದನೇ ಮಾಡಬಹುದು, ಈಸಿ ಉಂಟು, ನಿಮ್ಗೆ ಸುಲಭದಿಂದ ಮಾಡಬಹುದು. ಸ್ವಲ್ಪ ನೋಡಿಕೊಳ್ಳಿ. ಮುಂದಕ್ಕೆ ಹೋಗೋಣ.
ಓಕೆ, ಈಗ ಇಲ್ಲಿ ನೋಡಿ ರೈಲಿನ ಪ್ರಶ್ನೆ, ಇದು ತುಂಬಾ 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 ಇಂಪಾರ್ಟೆಂಟ್. ರೈಲಿನ ಪ್ರಶ್ನೆಗಳೆಲ್ಲ ಬರ್ತದೆ, ಜಾಸ್ತಿಯಾಗಿ ಬರ್ತದೆ. ನಿಮ್ಮ ಕ್ವೆಶ್ಚನ್ ಪೇಪರ್ ನೀವು ನೋಡಿದ್ರೆ ಅದೇ ಹೆಚ್ಚಾಗಿರುವಂತದ್ದು. ಒಂದು ರೈಲು 360 ಕಿಲೋಮೀಟರ್ ದೂರವನ್ನ ಕ್ರಮಿಸಲು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 ಕಿಲೋಮೀಟರ್ ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನ ಕಂಡುಹಿಡಿಯಿರಿ. ಈಗ ಇದು ಕೂಡ ಅದೇ ರೀತಿಯಲ್ಲಿ ನಾವು ಮಾಡ್ಬೋದು, ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು, ಸಿಗ್ತದೆ ನಮ್ಗೆ ಆನ್ಸರ್ ಅಷ್ಟೇ ಸಿಗ್ಬೇಕು. ಓಕೆ, ಮಾಡೋಣ ಬನ್ನಿ. ರೈಲಿನ ವೇಗವನ್ನ ಮೊದಲು ಬರೆಯೋಣ. ರೈಲಿನ ವೇಗ ನಮಗೆ ಗೊತ್ತಿಲ್ಲ, ಹಾಗಾಗಿ ರೈಲಿನ ವೇಗವನ್ನ ನಾವು ಏನಂತ ಬರೆಯೋಣ? ರೈಲಿನ ವೇಗವನ್ನ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಬರೆಯೋಣ. ಆಯ್ತಾ? ಓಕೆ, ಹಾಗಾದ್ರೆ ಕ್ರಮಿಸಿದ ದೂರ ಎಷ್ಟು? ರೈಲು ಕ್ರಮಿಸಿದ ದೂರ 360 ಕಿಲೋಮೀಟರ್. ಆಯ್ತಾ? ಹಾಗಾದರೆ ವೇಗ ಅಂದರೇನು? ದೂರ ಭಾಗಿಸು ಸಮಯ. ಹೀಗೆ ಆಚಿಂದ ಈಚೆ ಮಾಡ್ಬೇಕಲ್ವಾ, ನಮ್ಗೆ ಸಮಯ ಗೊತ್ತಿಲ್ಲ. ಹಾಗಾಗಿ ಸಮಯ ಅಂದರೆ ದೂರ ಭಾಗಿಸು ವೇಗ ಬರ್ತದೆ. ದೂರ ಭಾಗಿಸು ವೇಗ. ಈಗ ನೋಡಿ T1 ಅಂತ ಹೇಳಿದ್ರೆ ಸಮಯ. ಯಾವುದರ ಸಮಯ? ದೂರ ಎಷ್ಟು? ದೂರ ಅಷ್ಟೇ, 360 ಕಿಲೋಮೀಟರ್. ವೇಗ ಎಷ್ಟು? ಎಕ್ಸ್. ಮೊದಲಿಗೆ ಸಮಯ ಗೊತ್ತಿಲ್ಲ, ಅದು ಎಷ್ಟು ಹೊತ್ತು ತಗೊಳ್ತದೆ ಅಂತ ಗೊತ್ತಿಲ್ಲ. 360 ಕಿಲೋಮೀಟರ್ ಚಲಿಸಬೇಕಾದ್ರೆ ಮೊದಲಿಗೆ ರೈಲು, ಅದನ್ನ T1 ಅಂತ ಹೇಳಿ ತಗೊಳ್ಳೋಣ. ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಏನು ಸಮೀಕರಣ 1 ಅಂತ ಹೇಳಿ ತಗೊಳ್ಳೋಣ. ಅದೇ ರೀತಿ ವೇಗವನ್ನ ಏರಿಸಿದಾಗ, ಆಯ್ತಾ, ವೇಗ ಏರಿಸಿದಾಗ ಏನಾಗ್ತದೆ? ನಾನು ಬರಿತೇನೆ. ವೇಗ ಏರಿಸಿದಾಗ ಏನಾಗ್ತದೆ? ಸಮಯದಲ್ಲಿ ಹೆಚ್ಚಳ ಆಗ್ತದೆ ಅಲ್ವಾ? ಸಮಯದಲ್ಲಿ ಏನಾಗ್ತದೆ? ಹೆಚ್ಚಳ ಆಗ್ತದೆ. ಎಷ್ಟು ಸಮಯದಲ್ಲಿ ಹೆಚ್ಚಳ ಆಗ್ತದೆ? ನೋಡಿ, ಎಷ್ಟು ವೇಗವನ್ನ ಎಷ್ಟು ಏರಿಸಿದಾಗ ಬರಿತೇನೆ ನೋಡಿ, ಅದು ಕನ್ಫ್ಯೂಷನ್ ಬೇಡ. ವೇಗವನ್ನ ಎಷ್ಟು ಏರಿಸ್ತಾರೆ ಅವರು? ಸ್ಪೀಡ್ ಅಂದ್ರೆ ವೇಗ ಅಂದರೆ ಎಕ್ಸ್ ಪ್ಲಸ್ 5 ಅಲ್ವಾ? ಎಕ್ಸ್ ಪ್ಲಸ್ 5. ಸಮಯ ಅಷ್ಟೇ ವೇಗವನ್ನ ಏರಿಸಿದ್ದಾರೆ. ಆಗ ಏನಾಗ್ತದೆ? ಟೈಮ್ ಕೂಡ ಏನಾಗ್ತದೆ? ಕಡಿಮೆ ತಗೊಳ್ತದೆ. 1 ಗಂಟೆ ಕಡಿಮೆ ತಗೊಳ್ತದೆ ಅಲ್ವಾ? ಅದರ ಹೊರಗಡೆ ವ್ಯತ್ಯಾಸ ಏನಾಗ್ತದೆ? 1 ಗಂಟೆ ಬರ್ತದೆ. ಸೊ ನಾನು ಇಲ್ಲಿ ಬರಿತೇನೆ ಟೈಮ್ 2 ಅಂತ ಹೇಳಿದ್ರೆ, ಟೈಮ್ 2 ಎಷ್ಟು ತಗೊಳ್ತದೆ ಗೊತ್ತಿಲ್ಲ, ಆದ್ರೆ ಅವುಗಳ ಎರಡರ ವ್ಯತ್ಯಾಸ ಅಂದ್ರೆ ಆ ಟೈಮ್ ಅನ್ನ ರೀಚ್ ಆಗುವಲ್ಲಿ ವ್ಯತ್ಯಾಸ ಎಷ್ಟು ಬರ್ತದೆ? 1. ನಾನು ಹೇಳ್ತೇನೆ ನೋಡಿ. ವೇಗ ಎಷ್ಟು? 360 ಭಾಗಿಸು ಎಕ್ಸ್ ಪ್ಲಸ್ 5. ಇದನ್ನ ಸಮೀಕರಣ 2 ಅಂತ ಹೇಳಿ ತಗೊಳ್ತೇನೆ. ನೋಡಿ, ನಾನೊಂದು ಹೇಳ್ತೇನೆ, ಈಸಿಯಲ್ಲಿ ಹೇಳ್ತೇನೆ. ಒಂದು ಪ್ಲೇಸ್ ಉಂಟು ಎ, ಇದು ಬಿ. ಈ ಬಸ್ ಅಥವಾ ರೈಲು ಎ ಇಂದ ಬಿ ಗೆ ಚಲಿಸ್ತದೆ. ಈ ಪ್ಲೇಸಿನಿಂದ ಪ್ಲೇಸ್ ಎ ನಿಂದ ಪ್ಲೇಸ್ ಬಿ ಗೆ ಚಲಿಸ್ತದೆ. ಇದು ಒಟ್ಟಿದ್ರೆ ಇರುವ ದೂರ 360 ಕಿಲೋಮೀಟರ್. ಆಯ್ತಾ? ಇದು 10 ಗಂಟೆಯಲ್ಲಿ ಚಲಿಸ್ತದೆ ಅಂತ ನೋಡೋಣ. 10 ಗಂಟೆಯಲ್ಲಿ ಚಲಿಸ್ತದೆ. ಆಯ್ತಾ? ಆ ವೇಗ ಒಂದು ವೇಳೆ 5 ಕಿಲೋಮೀಟರ್ ಪರ್ ಅವರಿಗೆ ಇದೊಂದು ಕೇಸ್ 1 ಅಂತ ಹೇಳಿ ತಕೊಳ್ಳಿ. ಕೇಸ್ 2 ನೋಡಿ, ಸೇಮ್ ಪ್ಲೇಸ್ ಎ ಇಂದ ಬಿಗೆ, ಆಯ್ತಾ, ಇಲ್ಲಿಂದ ಇಲ್ಲಿಗೆ ಚಲಿಸುದು ಡಿಸ್ಟೆನ್ಸ್ ಅಷ್ಟೇ, ಅಂದ್ರೆ ದೂರ ಅಷ್ಟೇ, 360 ಕಿಲೋಮೀಟರ್. ಆದ್ರೆ ಈಗ ಏನಾಗಿದೆ? ವೇಗ ಹೆಚ್ಚಾಗಿದೆ. ವೇಗ ಏನಾಗಿದೆ? ಹೆಚ್ಚಾಗಿದೆ. ಆಗ ಏನ್ ಮಾಡ್ತದೆ? ಆಗ ತಗೊಳ್ಳುವಂತ ಸಮಯದಲ್ಲಿ, ಈಗ ಒಂದು 10 ಗಂಟೆ ತಕೊಂಡ್ರೆ ಇದರ ಸಮಯದಲ್ಲಿ ಇದೇನ ಮಾಡ್ತದೆ? ಕಡಿಮೆ ತಕೊಳ್ತದೆ. 1 ಗಂಟೆ ಕಡಿಮೆ ತಕೊಳ್ತದೆ. ಅಂದ್ರೆ 9 ಗಂಟೆಯಲ್ಲಿ ರೀಚ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಆಯ್ತಾ? ಮೈಸೂರಿಂದ ಬ್ಯಾಂಗ್ಳೂರಿಗೆ ಅಂತ ಹೇಳಿ ತಿಳ್ಕೊಳ್ಬಹುದು ನೀವು, ಅಥವಾ ಎಲ್ಲಿಂದಾದ್ರೂ ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ ಅಂತ ಹೇಳಿ ತಿಳ್ಕೊಳ್ಬಹುದು. 10 ಗಂಟೆ ತಕೊಳ್ತಾ ಇತ್ತು ಬಸ್ ಅಥವಾ ಟ್ರೈನ್, 360 ಕಿಲೋಮೀಟರ್ ಉಂಟು. ಆದ್ರೆ ವೇಗ ಒಂದು ವೇಳೆ ಹೆಚ್ಚು ಮಾಡಿದಾಗ ಏನಾಗ್ತದೆ? 9 ಗಂಟೆಯಲ್ಲಿ ಹೋಗಿ ಮುಟ್ಟುತ್ತದೆ. 1 ಗಂಟೆ ಹೆಚ್ಚು ಅಂದ್ರೆ ಕಡಿಮೆ ತಕೊಳ್ತದೆ ಅನ್ನೋದು. ಇಷ್ಟು ಅದು ಕೊಟ್ಟಂತಹ ಒಂದು ತಾತ್ಪರ್ಯ, ಪ್ರಶ್ನೆಯ ತಾತ್ಪರ್ಯ ಅಷ್ಟೇ. ಇಷ್ಟು ಅರ್ಥ ಆದ್ರೆ ನಿಮ್ಗೆ ಇದನ್ನ ನೆಕ್ಸ್ಟ್ ಅನ್ನ ಮಾಡಬಹುದು. ಇಷ್ಟು ಗೊತ್ತಾಗ್ಬೇಕು ನಿಮ್ಗೆ, ಎಲ್ರಿಗೂ ಇಷ್ಟು ಗೊತ್ತಾಗ್ಲೇಬೇಕು. ಸರಿಯಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆಯ್ತಾ? ಯಾಕೆ ಹೇಳಿದ್ರೆ ಇಂತಹ ಪ್ರಶ್ನೆ ತುಂಬಾ ಕೇಳ್ತಾರೆ. 3 ಮಾರ್ಕ್ ಅಥವಾ 4 ಮಾರ್ಕಿಗೆ ಇಂಥ ಪ್ರಶ್ನೆ ಬಂದೇ ಬಿಡ್ತದೆ. ಆಯ್ತಾ? ಇಷ್ಟಾದ ನಂತರ ಹಾಗಾದ್ರೆ ಇವುಗಳೆರಡರ ವ್ಯತ್ಯಾಸ ಅಂದ್ರೆ T1 ಮತ್ತು T2 ನ ವ್ಯತ್ಯಾಸ ಎಷ್ಟು? 1 ಗಂಟೆ ಅಲ್ವಾ? 1 ಗಂಟೆ ಆಗ್ತದೆ. ಹಾಗಾದ್ರೆ T1 ಅಂದ್ರೆ ಏನು? T1 ಅಂತ ಹೇಳಿದ್ರೆ 360 ಭಾಗಿಸಿ ಎಕ್ಸ್ ಮೈನಸ್ T2 ಹೇಳಿದ್ರೆ ಎಷ್ಟು? 360 ಭಾಗಿಸು ಎಕ್ಸ್ ಪ್ಲಸ್ 5. ಅವುಗಳೆರಡರ ವ್ಯತ್ಯಾಸ ಎಷ್ಟು? 1 ಗಂಟೆ. ಈಗೇನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಲ್ವಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು.
ಅಥವಾ ನಾವು 360 ಹೊರಗೆ ತೆಗಿಲೂಬಹುದು. ಆಯ್ತಾ, ಆ ರೀತಿ ಕೂಡ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. 360 ಹೊರಗೆ ತೆಗಿಬಹುದು ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಈ ರೀತಿ ಕೂಡ ಓಕೆ. ಈಗ ಮಾಡೋಣ ನೋಡಿ. 360 ಗುಣಿಸು ಎಕ್ಸ್ ಪ್ಲಸ್ 5 ಮೈನಸ್ 360 ಗುಣಿಸು ಎಕ್ಸ್ ಭಾಗಿಸು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 5 ಅಂದರೆ 1. ಓಕೆ, 360 ಗುಣಿಸು ಎಕ್ಸ್ ಹೇಳಿದ್ರೆ 360 ಎಕ್ಸ್ ಪ್ಲಸ್ 360 ಗುಣಿಸು 5 36. 5 ಎಷ್ಟಾಗ್ತದೆ? 5 6 30, 3 ಉಳಿತದೆ 15, 16 17 18 ಅಂದ್ರೆ 1800 ಬರ್ತದೆ. 1800 ಆಯ್ತಾ. ಭಾಗಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 360 ಎಕ್ಸ್ ಇಲ್ಲಿ ಉಂಟು, ಅದನ್ನು ಮಾಡ್ತಿದ್ದೇನೆ, ಅಂದರೆ 1 ಅಲ್ವಾ, ಅಂದರೆ 1. ಈಗ ಏನ್ ಮಾಡ್ಬೇಕು? ಇಲ್ಲಿ ನೋಡಿ 360x ಪ್ಲಸ್ 360x ಮೈನಸ್ 360 ಕ್ಯಾನ್ಸಲ್ ಆಗ್ತದೆ. ಹಾಗಾದ್ರೆ ಉಳಿದದ್ದು ಏನು? 1800 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಉಳಿದಿದೆ. ಈಗ ಇದನ್ನ ಆಚೆಗೆ ಕಳಿಸ್ತೇನೆ, ಆಗ ಏನಾಗ್ತದೆ? ಇಲ್ಲಿ 0 ಉಳಿತದೆ, ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 1800. ಆಯ್ತಾ, ಇಷ್ಟು ಬಂದಿದೆ. ಈಗ ನಾವೇನ್ ಮಾಡ್ಬೇಕು? ಯಾವುದೇ ಒಂದು ವಿಧಾನವನ್ನ ಉಪಯೋಗಿಸಬಹುದು. ಆ ವಿಧಾನ ಈ ವಿಧಾನ ಏನಿಲ್ಲ. ನೀವು ಅಪವರ್ತನ ವಿಧಾನ ಕೂಡ ಉಪಯೋಗಿಸಬಹುದು, ವರ್ಗ ಪೂರ್ಣಗೊಳಿಸುವ ವಿಧಾನ ಕೂಡ ಉಪಯೋಗಿಸಬಹುದು, ವರ್ಗ ಸಮೀಕರಣವನ್ನು ಕೂಡ ಉಪಯೋಗಿಸಬಹುದು. ನಾನೀಗ ವರ್ಗ ಸಮೀಕರಣ ಉಪಯೋಗಿಸಿ ನೋಡ್ತೇನೆ. ಇಲ್ಲಿ ಎ ನ ಬೆಲೆ 1, ಅದೇ ರೀತಿ ಬಿ ನ ಬೆಲೆ 5, ಅದೇ ರೀತಿ ಸಿ ನ ಬೆಲೆ ಎಷ್ಟಾಗಿದೆ? ಮೈನಸ್ 1800 ಆಗಿದೆ ಅಲ್ವಾ. ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಈಗ ಮೈನಸ್ ಬಿ ನ ಬೆಲೆ ಎಷ್ಟು? ಮೈನಸ್ ಬಿ ನ ಬೆಲೆ ಅಂತ ಹೇಳಿದ್ರೆ ಮೈನಸ್ 5 ಆಗ್ತದೆ. ಪ್ಲಸ್ ಆರ್ ಮೈನಸ್ ವರ್ಗಮೂಲ 5 ವರ್ಗಮೂಲ 5ರ ಸ್ಕ್ವೇರ್ ಮೈನಸ್ 4 ಗುಣಿಸು 1 ಗುಣಿಸು 1800 ಮೈನಸ್ 1800 ಭಾಗಿಸು 2a. ಈಗ ಏನಾಗ್ತದೆ? ಇಲ್ಲಿ ಮೈನಸ್ 5 ಪ್ಲಸ್ ಆರ್ ಮೈನಸ್ ವರ್ಗಮೂಲ 5ರ ಇದೆಷ್ಟು? 25 ಬರ್ತದೆ, ಮೈನಸ್ ಅಲ್ಲ ಪ್ಲಸ್ ಆಗ್ತದೆ. 4 18 4 ಎಷ್ಟು ಬರ್ತದೆ? 18 4 ಎಷ್ಟು? 32, 3 ಉಳಿತು, 1 4 4 ಪ್ಲಸ್ 7 72 ಅಲ್ವಾ. 77,200 ಬರ್ತದೆ, ಭಾಗಿಸು 2 ಅಲ್ವಾ. ಪ್ಲೇಸ್ ಇಲ್ಲ ನನಗೆ, ಈಗ ಇಲ್ಲಿ ಪ್ಲೇಸ್ ಇಲ್ಲ, ನೋಡಿಕೊಳ್ಳಿ. ನಾನು ಮುಂದಕ್ಕೆ ನೆಕ್ಸ್ಟ್ ಹೋಗ್ತೇನೆ. ಈಗ ಅದನ್ನ ಒಂದು ಸ್ಟೆಪ್ಪನ್ನು ಇಲ್ಲೇ ಮಾಡ್ತೇನೆ ನೋಡಿ, ಮುಂದಕ್ಕೆ ಬರಿತೇನೆ. ಎಕ್ಸ್ ಅಂತ ಹೇಳಿದ್ರೆ ಮೈನಸ್ 5 ಪ್ಲಸ್ ಆರ್ ಮೈನಸ್ ಏನು ಕೊಟ್ಟಿದ್ದಾರೆ? 25 ಪ್ಲಸ್ 7200 ಅಲ್ವಾ. 25 ಪ್ಲಸ್ 7200 ಭಾಗಿಸು 2. ಇದನ್ನೆರಡನ್ನ ಕೂಡಿಸಿದಾಗ ಏನಾಗ್ತದೆ? ಎಕ್ಸ್ ಅಂತ ಹೇಳಿದ್ರೆ ಮೈನಸ್ 5 ಪ್ಲಸ್ ಆರ್ ಮೈನಸ್ ವರ್ಗಮೂಲ 7225 ಬರ್ತದೆ. ಇದರ ವರ್ಗಮೂಲ ನಾವೀಗ ಕಂಡುಹಿಡಬೇಕು. ನಾನು ಇಲ್ಲಿ ಸೈಡಲ್ಲಿ ಮಾಡ್ತೇನೆ ನೋಡಿ. 7225 5 ಹೋಗ್ತದಲ್ವಾ. 7 1 7 2 ಉಳಿತದೆ, 22 4 ಅಲ್ವಾ 20, ಪುನಃ 2 ಉಳಿತದೆ 4 20, ಇದೆಷ್ಟು? 5 25. ಇದು ಪುನಃ 5ರಲ್ಲಿ ಹೋಗ್ತದೆ, 5 2 10 4 ಉಳಿತದೆ, 8 40 4 ಉಳಿತದೆ, 9 279 ಅನ್ನೋದು 17ರ ವರ್ಗ ಸಂಖ್ಯೆ. 17 ಹಾಗಾದರೆ 17 ಗುಣಿಸು 5 ಗುಣಿಸು 17 ಗುಣಿಸು 5. 17 5ಗೆ ಎಷ್ಟು? 17 5ಗೆ ಎಷ್ಟು? 85 ಅಲ್ವಾ. 85 ಆಗ್ತದೆ. 85 ಗುಣಿಸು 85, ಇದೊಂದು ವರ್ಗ ಸಂಖ್ಯೆ. ಓಕೆ, ಈಗ ನೋಡಿ ನಾನು ಇಲ್ಲಿ ಬರಿತೇನೆ. ಎಕ್ಸ್ ಅಂತ ಹೇಳಿದ್ರೆ ಮೈನಸ್ 5 ಪ್ಲಸ್ ಆರ್ ಮೈನಸ್ 85 ಭಾಗಿಸು 2. ಈಗ ಏನ್ ಮಾಡ್ಬೇಕು? ಒಮ್ಮೆ ಪ್ಲಸ್ ಮಾಡಬೇಕು ಅಲ್ವಾ, ಒಮ್ಮೆ 85ಅನ್ನ ಕೂಡಿಸ್ಬೇಕು, ಮತ್ತೊಮ್ಮೆ 85ಅನ್ನ ಕಳಿಬೇಕು. ಅಂತ ಹೇಳಿದ್ರೆ ಎಕ್ಸ್ ಅಂದರೆ ಮೈನಸ್ 5 ಮೈನಸ್ 85 ಭಾಗಿಸು 2. ಇದನ್ನ ಕೂಡಿಸಿ ನೋಡೋಣ. ಪ್ಲಸ್ 5 ಮೈನಸ್ 5 85 ಅಂತ ಹೇಳಿದ್ರೆ ಮೈನಸ್ ಪ್ಲಸ್ 85 ಭಾಗಿಸು 2. 2 1 2 40 ಅಲ್ವಾ, 40 ಬರ್ತದೆ. ಅದೇ ರೀತಿ ಇಲ್ಲಿ ಮೈನಸ್ ಮಾಡಿದಾಗ ಏನಾಗ್ತದೆ? ಮೈನಸ್ 90 ಭಾಗಿಸು 2.
2 1 2 45 ಮೈನಸ್ 45. ಹಾಗಾದ್ರೆ ಎಕ್ಸ್ ಅಂತ ಹೇಳಿದ್ರೆ ಒಂದು 40, ಇನ್ನೊಂದು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ 45. ಈಗ ಇದ್ರೆ ಎರಡರಲ್ಲಿ ಯಾವುದು ವೇಗ ಅಂತ ಹೇಳಿ ತಕೊಳ್ಳೋದು? ಮೈನಸ್ ವೇಗ ಯಾವತ್ತು ಮೈನಸ್ ಆಗಿರುವುದಿಲ್ಲ ಅಲ್ವಾ? ವೇಗ ಏನಾದ್ರೂ ರೈಲಿನ ವೇಗ ಏನಾಗಿರುವುದಿಲ್ಲ, ಋಣ ಸಂಖ್ಯೆ ಆಗಿರುವುದಿಲ್ಲ. ಹಾಗಾದ್ರೆ 40 ಅಂತಲೇ ತಗೊಳ್ಳೋದು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ರೈಲಿನ ವೇಗ ನಾನು ಇಲ್ಲಿ ಬರಿತೇನೆ, ಹಾಗಾದ ಜಾಗ ಎಲ್ಲ ಮೇಲೆ ಬರಿತೇನೆ. ಹಾಗಾದರೆ ರೈಲಿನ ವೇಗ ಎಷ್ಟಾಗಿದೆ? 40 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಅರ್ಥ ಆಯ್ತಲ್ವಾ? 40 ಕಿಲೋಮೀಟರ್ ಪರ್ ಅವರ್ ಆಗಿರ್ತದೆ. ಇದಿಷ್ಟು ಆ ಪ್ರಶ್ನೆಗೆ ಉತ್ತರ. ಇಂತಹ ಪ್ರಶ್ನೆಗಳು ತುಂಬಾನೇ ಕೇಳ್ತಾರೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಇನ್ನೊಂದು ಪ್ರಶ್ನೆ ಬಂದಿದೆ ಇಲ್ಲಿ, ನಲ್ಲಿದು ಪ್ರಶ್ನೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದೋ ಒಂದು ವರ್ಷದಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಸ್ವಲ್ಪ ನೋಡಿಕೊಳ್ಳಿ. ಪ್ರಿಪರೇಟರಿ ಆಗಿರಬಹುದು ಅಥವಾ ಮೇನ್ ಎಕ್ಸಾಮ್ ಅಲ್ಲಿ ಕೂಡ ಆಗಿರ್ಬೋದು, ನಿಮ್ಮ SSLC ಎಕ್ಸಾಮ್ ಅಲ್ಲೂ ಕೂಡ ಆಗಿರಬಹುದು. ಈಗ ನೋಡಿ, 2 ನಲ್ಲಿಗಳು ಒಟ್ಟಾಗಿ ಒಂದು ನೀರಿನ ಟ್ಯಾಂಕ್ ಅನ್ನ 8 ಗಂಟೆಗಳಲ್ಲಿ ತುಂಬಿಸುತ್ತದೆ. ಹೆಚ್ಚು ವ್ಯಾಸವುಳ್ಳ ನಲ್ಲಿಯು ಕಡಿಮೆ ವ್ಯಾಸವುಳ್ಳ ನಲ್ಲಿಗಿಂತ 10 ಗಂಟೆ ಕಡಿಮೆ ಅವಧಿಯಲ್ಲಿ ಪ್ರತ್ಯೇಕವಾಗಿ ಟ್ಯಾಂಕ್ ಅನ್ನು ತುಂಬಿಸುತ್ತದೆ. ಆಯ್ತಾ? ಹಾಗಾದರೆ ಪ್ರತಿ ನಲ್ಲಿಯು ಪ್ರತ್ಯೇಕವಾಗಿ ಟ್ಯಾಂಕ್ ಅನ್ನು ತುಂಬಿಸಲು ತೆಗೆದುಕೊಳ್ಳುವ ಸಮಯವನ್ನ ಕಂಡುಹಿಡಿಯಿರಿ. ಹೇಗೆ ಮಾಡುದು? ಹೇಗೆ ಮಾಡುದು ನೋಡಿಕೊಳ್ಳಿ. ಹೇಗೆ ಮಾಡುದಂತ ಹೇಳೋಣ. ನೋಡಿ, 2 ನಲ್ಲಿಗಳಿದೆ. ಆಯ್ತಾ? 2 ನಲ್ಲಿಗಳಂತ ಹೇಳಿದ್ರೆ 2 ಪೈಪ್, ಒಂದು ದೊಡ್ಡ ಪೈಪ್, ಇನ್ನೊಂದು ಸಣ್ಣ ಪೈಪ್. ಆಯ್ತಾ? ಎರಡು ಕೂಡ ಏನ್ ಮಾಡ್ತದೆ? ಒಂದು ಟ್ಯಾಂಕ್ ಅನ್ನ ತುಂಬುತ್ತದೆ. ಇದರಿಂದ ಕೂಡ ನೀರು ಬರ್ತದೆ, ಇದರಿಂದ ಕೂಡ ನೀರು ಬರ್ತದೆ. ಎಷ್ಟು ಗಂಟೆಯಲ್ಲಿ ತುಂಬುತ್ತದೆ ಟ್ಯಾಂಕ್? 8 ಗಂಟೆಗಳಲ್ಲಿ ಏನಾಗ್ತದೆ? ಈ ಟ್ಯಾಂಕ್ ತುಂಬುತ್ತದೆ. ಆಯ್ತಾ? ಒಂದು ವೇಳೆ ಸಪ್ರೇಟ್ ಆಗಿ ನೀರು ಬಿಟ್ರೆ ಏನ್ ಮಾಡ್ತದೆ? ದೊಡ್ಡ ನಲ್ಲಿಯ ವ್ಯಾಸ ಹೆಚ್ಚಾಗಿರುವುದರಿಂದ, ಇದು ತುಂಬಾ ಗ್ಯಾಪ್ ಇರೋದ್ರಿಂದ ತುಂಬಾ ನೀರು ಇದರಲ್ಲಿ ಹರಿದು ಹೋಗ್ತದೆ. ತುಂಬಾ ನೀರು ಹರಿದು ಹೋಗ್ತದೆ. 10 ಗಂಟೆ ಕಡಿಮೆ ಇದು ತಗೊಳ್ಳೋದಕ್ಕೆ ನೋಡಿ, ಇದೊಂದು ಟೈಮ್ ತಗೊಳ್ತದೆ, ಇಷ್ಟು ಎಕ್ಸ್ ಅಂತ ಹೇಳಿ, ಇದೊಂದು ವೈ ಅಂತ ತಗೊಳ್ತದೆ. ಹಾಗಾದ್ರೆ ಸಣ್ಣ ನಲ್ಲಿ ತುಂಬುತ್ತದಲ್ವಾ, ತುಂಬಲಿಕ್ಕೆ ತಗೊಳ್ಳುವಂತಹ ಸಮಯ ಉಂಟಲ್ಲ, ಅದಕ್ಕಿಂತ 10 ಗಂಟೆ ಕಡಿಮೆ ಯಾವ್ದು ತಗೊಳ್ತದೆ? ದೊಡ್ಡ ನಲ್ಲಿ ತಗೊಳ್ತದೆ. ಯಾಕೆ ಹೇಳಿದ್ರೆ ಅದರ ವ್ಯಾಸ ಏನಾಗಿದೆ? ಹೆಚ್ಚಾಗಿದೆ, ತುಂಬಾ ನೀರು ಬಂದು ತುಂಬುತ್ತದೆ. ಇದ್ರನ್ನೀಗ ನಾವೇನ್ ಮಾಡ್ಬೇಕು? ಆ ತೆಗೆದುಕೊಳ್ಳುವ ಸಮಯವನ್ನ ಕಂಡು ಹಿಡಿಬೇಕು. ಆಯ್ತಾ? ತೆಗೆದುಕೊಳ್ಳುವ ಸಮಯವನ್ನ ನಾವೇನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಇದನ್ನ ನಾನು ಒರೆಸ್ತೇನೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಬರೆಯೋಣ. ಇಲ್ಲಿ ಇಷ್ಟ ಅರ್ಥ ಆಯ್ತು, ಪ್ರಶ್ನೆ ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಅಲ್ವಾ? ಪ್ರಶ್ನೆ ಅರ್ಥ ಆಯ್ತು ಅಲ್ವಾ ಎಲ್ಲರಿಗೂ? ಓಕೆ. ಹಾಗಾದ್ರೆ ಇದನ್ನ ಹೇಗೆ ಮಾಡ್ಬೇಕು ನಾವು ನೋಡಿ. ಮೊದಲಿಗೆ ಬರಿತೇನೆ. ಚಿಕ್ಕನಲ್ಲಿಯೂ ಟ್ಯಾಂಕ್ ಅನ್ನು ತುಂಬಲು ತೆಗೆದುಕೊಳ್ಳುವ ಸಮಯ. ನಮ್ಗೀಗ ಸಮಯ ಕಂಡು ಹಿಡಿಲಿಕ್ಕೆ ಕೇಳಿದ್ರಿಂದ, ಚಿಕ್ಕನಲ್ಲಿಯೂ ಟ್ಯಾಂಕ್ ಅನ್ನು ತುಂಬಲು ತೆಗೆದುಕೊಳ್ಳುವ ಸಮಯ. ಆಯ್ತಾ? ಎಷ್ಟು? ಎಕ್ಸ್ ಅವರ್ ಅಂತ ತಗೊಳ್ಳಿ. ಎಕ್ಸ್ ಅವರ್ ಒಂದು ಎಕ್ಸ್ ಗಂಟೆಗಳು. ಹಾಗೆ ದೊಡ್ಡ ನಲ್ಲಿ ಒಂದು ತಗೊಳ್ತದಲ್ವಾ? ಹಾಗಾದ್ರೆ ದೊಡ್ಡ ನಲ್ಲಿಯು ಟ್ಯಾಂಕ್ ಅನ್ನು ತುಂಬಲು ತೆಗೆದುಕೊಳ್ಳುವ ಸಮಯ. ಆಯ್ತಾ? ತೆಗೆದುಕೊಳ್ಳುವ ಸಮಯ ಎಷ್ಟು? ಅದಕ್ಕಿಂತ 10 ಗಂಟೆ ಕಡಿಮೆ. 10 ಗಂಟೆ ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ 10 ಅಲ್ವಾ? ಈಗ ಚಿಕ್ಕನಲ್ಲಿ 1 ಗಂಟೆಯಲ್ಲಿ ಎಷ್ಟು ಭಾಗ, ಟ್ಯಾಂಕ್ನ ಎಷ್ಟು ಭಾಗ ತುಂಬಬಹುದು ಅಂತ ಹೇಳಿ ಬರೆಯೋಣ. ಚಿಕ್ಕನಲ್ಲಿಯೂ 1 ಗಂಟೆಯಲ್ಲಿ ತುಂಬುವ ಟ್ಯಾಂಕ್ನ ಭಾಗ, ತುಂಬುವ ಟ್ಯಾಂಕ್ನ ಭಾಗ ಎಷ್ಟು ತುಂಬುತ್ತದೆ? 1/x ಅಂತ ಹೇಳಿ ಇಟ್ಕೊಳ್ಳೋಣ. 1/x. ಹಾಗಾದ್ರೆ ದೊಡ್ಡ ನಲ್ಲಿಗೆ ಎಷ್ಟು ತುಂಬುತ್ತದೆ? ದೊಡ್ಡ ನಲ್ಲಿಯು 1 ಗಂಟೆಯಲ್ಲಿ ತುಂಬುವ
ಟ್ಯಾಂಕ್ನ ಭಾಗ, ತುಂಬುವ ಟ್ಯಾಂಕ್ನ ಭಾಗ 1/x - 10 ಅಂತ ಹೇಳಿ. ಆಯ್ತಾ? ಈಗ 2 ನಲ್ಲಿಗಳು ಎಷ್ಟು ಸಮಯವನ್ನ ತಗೊಳ್ತದೆ ತುಂಬಬೇಕಾದ್ರೆ? 2 ನಲ್ಲಿಗಳು ಇಲ್ಲಿ ಬರಿತೇನೆ. 2 ನಲ್ಲಿಗಳು ಟ್ಯಾಂಕ್ ಅನ್ನು ತುಂಬಲು ತೆಗೆದುಕೊಳ್ಳುವ ಸಮಯ. ಎಷ್ಟು? 9 8ನೇ 3. ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿದೆ, ವಿಷಮ ಭಿನ್ನ ರಾಶಿಯಲ್ಲಿ ಪರಿವರ್ತಿಸಿದಾಗ ಎಷ್ಟಾಗ್ತದೆ? 75/8 ಆಗ್ತದೆ. ಈಗ 2 ನಲ್ಲಿಗಳು 1 ಗಂಟೆಯಲ್ಲಿ ಹಾಗಾದ್ರೆ ಎಷ್ಟು ತುಂಬುತ್ತದೆ? 2 ನಲ್ಲಿಗಳು ಇಷ್ಟು ತಗೊಳ್ತದೆ, 1 ಗಂಟೆಯಲ್ಲಿ ಎಷ್ಟು ತುಂಬುತ್ತದೆ? 2 ನಲ್ಲಿಗಳು 1 ಗಂಟೆಯಲ್ಲಿ 1 ಗಂಟೆಯಲ್ಲಿ ಟ್ಯಾಂಕ್ ಅನ್ನು ತುಂಬುವ ಭಾಗ 1/75/8 ಆಗ ಏನಾಗ್ತದೆ? 8/75 ಆಗ್ತದೆ. ಇದಿಷ್ಟು. ಈಗ ಇದನ್ನ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಮೀಕರಣಕ್ಕೆ ಬದಲಾಯಿಸ್ಬೇಕು. ಸಮೀಕರಣಕ್ಕೆ ಏನ್ ಮಾಡ್ಬೇಕು? ಬದಲಾಯಿಸ್ಬೇಕು. ಹೇಗೆ ಸಮೀಕರಣಕ್ಕೆ ಬದಲಾಯಿಸುವಂಥದ್ದು? 1/x ಪ್ಲಸ್ 1/x - 10 ಇವೆರಡೂ ಇಷ್ಟಿಷ್ಟು ತುಂಬಿಸಿದಾಗ ಎಷ್ಟು ಸಮಯ ತಗೊಳ್ತದೆ? 8/75. ಇದನ್ನ ನಾವು ಏನ್ ಮಾಡ್ಬೇಕು? ಆಗ ಮಾಡಿದ ಹಾಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಂತಹದ್ದು. x - 10 ಇಲ್ಲಿ ಏನಾಗ್ತದೆ? ಪ್ಲಸ್ x ಆಗ್ತದೆ, ಭಾಗಿಸು x ಗುಣಿಸು x - 10 ಆಗ್ತದೆ, ಅಂದರೆ 8/75 ಆಗ್ತದೆ. ಮುಂದಿನ ಇದಕ್ಕೆ ಹೋಗ್ತೇನೆ, ಅದನ್ನೊಮ್ಮೆ ಬರಿತೇನೆ ಇಲ್ಲಿ ಹಾಗೆ. ನೋಡಿ ಸಾರಿ ಈ x - 10 ಅಲ್ವಾ, ಅಂದ್ರೆ ಪ್ಲಸ್ x ಭಾಗಿಸು ಎಷ್ಟು ಉಂಟು? x ಗುಣಿಸು x - 10, x ಗುಣಿಸು x - 10 ಅಂದರೆ ಎಷ್ಟು? 8/75, ಅಂದರೆ 8/75. ಈಗ ಇಲ್ಲಿ ಏನಾಗ್ತದೆ? x - 10 ಪ್ಲಸ್ x ಅಲ್ವಾ, ಭಾಗಿಸು x² - 10x ಅಂದರೆ 8/75 ಆಗ್ತದೆ. ಈಗ ಏನ್ ಮಾಡ್ಬೇಕು? ಇದನ್ನ ಕೂಡಿಸಬಹುದಲ್ವಾ? x ಮತ್ತೆ x ಅನ್ನ ಕೂಡಿಸಿದಾಗ ಏನಾಗ್ತದೆ? 2x ಆಗ್ತದೆ. ಇಲ್ಲಿ ಬರಿತೇನೆ ನೋಡಿ, 2x - 10 ಭಾಗಿಸು x² - 10x ಅಂದರೆ 8/75. ಇದನ್ನು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಮಾಡಬಹುದು. ಹೇಗೆ? ಆಚಿಂದ ಈಚೆ, ಈಚಿಂದ ಆಚೆಗೆ ಗುಣಿಸ್ಬೇಕು. 75 ಗುಣಿಸು 2x - 10 ಅಂದರೆ 8 ಗುಣಿಸು x² - 10x. 75 ಎರಡ್ಲಿ ಎಷ್ಟಾಗ್ತದೆ? 75 ಎರಡ್ಲಿ 150x ಮೈನಸ್ 750 ಅಂದರೆ 8 ಗುಣಿಸು x² 8x² ಆಗ್ತದೆ, 8 ಗುಣಿಸು 10 ಮೈನಸ್ 80x ಆಗ್ತದೆ. ಈಗ ಒಂದೇ ಕಡೆ ಎಲ್ಲವನ್ನ ಕಳಿಸಿದಾಗ ಇಲ್ಲಿ 0 ಉಳಿತದೆ, ಎಡದಿಂದ ಬಲಕ್ಕೆ ಕಣಿಸ್ತಾ ಇದ್ದೇವೆ. ಇಲ್ಲಿ 8x² ಮೈನಸ್ 80x ಮೈನಸ್ 150x ಅಲ್ವಾ, ಮತ್ತೆ ಪ್ಲಸ್ 750. ಇದನ್ನ ನೋಡಿ ಅಲ್ಲಿಗೆ ಸಮಾಧಾನ ಪಡಿಸುವ. 8x² 80ರಿಂದ 80 ಮತ್ತು 150 ಕೂಡಿಸಿದಾಗ ಎಷ್ಟು ಬರ್ತದೆ? 80 ಮತ್ತು 150 ಕೂಡಿಸಿದಾಗ ನಮಗೆ 80 ಮತ್ತು 150 ಕೂಡಿಸಿದಾಗ 230 ಬರ್ತದೆ, ಮೈನಸ್ 230 ಬರ್ತದೆ. ಮೈನಸ್ 230x ಪ್ಲಸ್ 750 ಅಲ್ವಾ. ಈಗ ಇದನ್ನ ಅಪವರ್ತನ ವಿಧಾನದಿಂದ ಏನ್ ಮಾಡಬಹುದು? ಅಪವರ್ತನ ವಿಧಾನದಿಂದ ನಾವು ಇದನ್ನ ಭಾಗಿಸಬಹುದು ಅಲ್ವಾ, ಅಂದ್ರೆ ಪೂರ್ಣಗೊಳಿಸಬಹುದು. ಹೇಗೆ ಮಾಡಬಹುದು? ಅಪವರ್ತನ ವಿಧಾನದಿಂದ ಮಾಡಬಹುದು, ಮಾಡದೇ ಕೂಡ ಇರಬಹುದು. ಸೊ ಬೇರೆ ಯಾವುದೇ ಒಂದು ಇದನ್ನು ತಗೊಳ್ಕೊಂಡು ಕೂಡ ಮಾಡಬಹುದು. ಯಾವ್ದನ್ನ ಏನ್ ಹೇಳ್ತೀವಿ ನೋಡಿ,
ನಾವು ಸಮೀಕರಣವನ್ನು ಕೂಡ ಯೂಸ್ ಮಾಡ್ಬೋದು. ನಾವು ಬರಿತಾನೆ ಇಲ್ಲಿ 8x² ಮೈನಸ್ 230x ಪ್ಲಸ್ 750 ಅಂದರೆ 0. ಆಯ್ತಾ? ಈಗ ಏನಾಗ್ತದೆ ಆಚಿಂದ ಈಚಿಂದ ಆಚೆ ಇದು. ಈಗ ಏನಾಗ್ತದೆ ಅಂತ ಹೇಳಿದ್ರೆ ಅಪವರ್ತನ ವಿಧಾನದಿಂದ ನಾವು ಮಾಡೋಣ. 8,750 ಎಷ್ಟಾಗ್ತದೆ? 8,750 ಎಷ್ಟು 6,000 ಏನೋ ಬರ್ತದೆ ಅಲ್ವಾ? ಅದನ್ನು ಬಿಟ್ಟು ನಾನು ನೋಡಿ ಎ ನನ್ನ ಬೆಲೆ 8, ಬಿ ನ ಬೆಲೆ -230, ಅದೇ ರೀತಿ ಸಿ ನ ಬೆಲೆ 750. ಎಕ್ಸ್ ಅಂತ ಹೇಳಿದ್ರೆ -b ± √b² - 4ac ಭಾಗಿಸು 2a. ಎಕ್ಸ್ ಅಂತ ಹೇಳಿದ್ರೆ -b ಎಷ್ಟು? -230 ಆಯ್ತಾ? ± b² ಅಂತ ಹೇಳಿದ್ರೆ -230 ವರ್ಗ -4 × 8 × 750 ಆಯ್ತಾ? 750 ಭಾಗಿಸು 2 × 8 ಅಲ್ವಾ? 2 ಅಂತ ಹೇಳಿದ್ರೆ 2 × 8. ಈಗ ಏನಾಗ್ತದೆ? ಇದನ್ನು ನಾವೇನ್ ಮಾಡ್ಬೇಕು? ಗುಣಿಸ್ಬೇಕು. ಇಲ್ಲಿ ಏನಾಗ್ತದೆ ಹೇಳಿದ್ರೆ +230 ಬರ್ತದೆ, ± 230 ವರ್ಗ. 230 ವರ್ಗ ಎಷ್ಟಾಗ್ತದೆ? ಇಲ್ಲಿ ನೋಡಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ನಾವು ಇದನ್ನ ಅಪವರ್ತನ ವಿಧಾನದಿಂದ ಮಾಡುವ. ಅಪವರ್ತನ ವಿಧಾನದಿಂದ ಮಾಡಿದಾಗ 8 × 750 8 × 750 ಮಾಡಿದರೆ ಎಷ್ಟು ಸಿಗ್ತದೆ? 0, 40, 4 ಉಳಿತದೆ 50 ಅಂತ ಹೇಳಿದ್ರೆ 6,000 ಸಿಗ್ತದೆ. ಸೊ 6,000 ಇದನ್ನ ತೆಗೆದಾಗ ಏನು ಅಪವರ್ತನ ವಿಧಾನದಿಂದ ತೆಗೆದಾಗ 2ರಿಂದ ಭಾಗ ಆಗಿ ಹೋಗ್ತದೆ. ಇದು 3,000 ಸಿಗ್ತದೆ. ಪುನಃ 2ರಿಂದ ಭಾಗ ಆಗಿ ಹೋಗ್ತದೆ. ಎಷ್ಟು ಸಿಗ್ತದೆ? 1,500 ಸಿಗ್ತದೆ. ಇದು ಕೂಡ 2ರಿಂದ ಭಾಗ ಆಗಿ ಹೋಗ್ತದೆ. ಎಷ್ಟು ಸಿಗ್ತದೆ? 750 ಸಿಗ್ತದೆ. 750 ಕೂಡ 2ರಿಂದ ಭಾಗ ಆಗಿ ಹೋಗ್ತದೆ. ಹಾಗೆ ಎಷ್ಟು ಸಿಗ್ತದೆ ನಮಗೆ? 375 ಸಿಗ್ತದೆ. ಈಗ ಇದು 5ರಿಂದ ಭಾಗ ಆಗಿ ಹೋಗ್ತದೆ. 7 ಮತ್ತೊಂದು 2 ಸಿಗ್ತದೆ, 75 ಸಿಗ್ತದೆ. ಪುನಃ 5ರಿಂದ ಭಾಗ ಆಗಿ ಹೋಗ್ತದೆ. ಎಷ್ಟಲಿ? 15. ಪುನಃ 5ರಿಂದ ಭಾಗ ಆಗಿ ಹೋಗ್ತದೆ 3. ಓಕೆ, ಇದನ್ನ ನಾನು ಬೇರೆ ಕಲರ್ ಒಂದು ಯೂಸ್ ಮಾಡಿ ಬರಿತಾನೆ. ಇಲ್ಲಿ ಜಾಗ ಸಾಕಾಗುದಿಲ್ಲ ನನಗೆ, ಅದಕ್ಕೋಸ್ಕರ 6,000 ಹೇಗೆ ಬರಿಬಹುದು? 2 × 2 × 2 × 2 × 5 × 5 × 5 × 3 ಅಲ್ವಾ? ಕಾಣ್ತಾ ಇದೆಯಲ್ವಾ? ಹೌದು, ಕಾಣ್ತಾ ಇದೆ. ಹಾಗಾದ್ರೆ ಇದನ್ನ ನಾವೀಗ ಏನ್ ಮಾಡ್ಬೇಕು? ಸ್ಪ್ಲಿಟ್ ಮಾಡ್ಬೇಕು. ಅಂದ್ರೆ ಸ್ಪ್ಲಿಟ್ ಮಾಡ್ಬೇಕಂತ ಹೇಳಿದ್ರೆ ವಿಭಾಗಿಸ್ಬೇಕು. ಸೊ ಬರಿತೇನೆ. ಮೊದಲ ಪದ ಹಾಗೆ ಬರಿಬೇಕಲ್ಲ. ಅಪವರ್ತನ ವಿಧಾನದಿಂದ ಮಾಡೋದಾದ್ರೆ 8x. ಇದನ್ನ ಹೇಗೆ ಮಾಡ್ಬೋದು? 6,000 ಬರಬೇಕು. ಆದ್ರೆ ಅದನ್ನು ಕೂಡಿಸುವಾಗ ಮತ್ತು ಗುಣಿಸುವಾಗ ಎಷ್ಟು ಬರಬೇಕು? 230 ಬರ್ಬೋದು. 230 ಬರಬೇಕು. 200 × 30 ಅಂತ ಬರ್ಬೋದು. ಅದು 200 ಬರ್ತದೆ ನೋಡೋಣ. 2 4 4 2 ಅಲ್ಲ 5 10. ಅದೇ ರೀತಿ 5 10. 10 × 10 ಎಷ್ಟಾಗ್ತದೆ? 100 ಆಗ್ತದೆ. 100 2 × 2 ಅಲ್ಲ 102 ಅಲ್ವಾ? 102 ಎಷ್ಟಾಗ್ತದೆ? 200 ಆಗ್ತದೆ. 102 200 ಆಗ್ತದೆ. ಇದು ಉಳಿದಿದೆ ಯಾವುದು? ಇಲ್ಲಿ 2 ಉಳಿದಿದೆ, ಇಲ್ಲಿ 2 ಉಳಿದಿದೆ. ಎಷ್ಟು? ಮತ್ತೊಂದು ಇದು 3 ಉಳಿದಿದೆ, 30 ಅಲ್ವಾ? ಇದನ್ನು ಮತ್ತು ಇದನ್ನು ಗುಣಿಸಿದಾಗ 10, 10ರಿಂದ ಎಷ್ಟು ಆಗ್ತದೆ? 30. ಕರೆಕ್ಟ್ ಆಗ್ತದೆ. ಸೊ ಹಾಗಾಗಿ 200 ಮೈನಸ್ 200 -30x ಪ್ಲಸ್ 750 ಕೊನೆಯ ಸಂಖ್ಯೆನ ಹಾಗೆ ಬರಿಬೇಕು ಅಂತ ಹೇಳಿದ್ರು. ಮತ್ತೇನು ಹೇಳಿದ್ದೇನೆ? ಇದನ್ನ ಗ್ರೂಪ್ ಮಾಡಬೇಕು ಅಂತ ಹೇಳಿದ್ದೇನೆ. ಓಕೆ, ಈಗ 8x ಅನ್ನು ಹೊರಗೆ ತೆಗೆಯುವ. 8x ಹೊರಗೆ ತೆಗೆದಾಗ ಎಷ್ಟು ಉಳಿತದೆ? x ಉಳಿತದೆ. 8 ಎಷ್ಟಲಿ 200? 8 25 200 ಆಯ್ತಾ? 8 25 200. ಇಲ್ಲಿ ಏನ್ ಮಾಡ್ಬೇಕು? -30 ಹೊರಗೆ ತೆಗೆದಿದ್ದಾನೆ. x ಉಳಿತದೆ. 30 ಎಷ್ಟಲಿ 750? 25 ಆಯ್ತಾ? ಇದು 25 ಸೇಮ್ ಬರ್ತದೆ. ಸೊ x - 25 ಒಮ್ಮೆ ಬರಿತೇನೆ, ಮತ್ತೆ 8x - 30 ಅಂತ ಹೇಳಿ ಬರಿತೇನೆ. ಈಗ ಏನಾಗಿದೆ?
ಎಕ್ಸ್ ಮೈನಸ್ 25 ಅಂತ ಹೇಳಿದರೆ 0, ಎಕ್ಸ್ ಅಂತ ಹೇಳಿದರೆ ಎಷ್ಟಾಯಿತು 25 ಸಿಕ್ಕಿತು. ಅದೇ ರೀತಿ 8x ಮೈನಸ್ 30 ಅಂತ ಹೇಳಿದರೆ 0 ಏನಾಯಿತು 8x ಮೈನಸ್ 30 ಅಂತ ಹೇಳಿ 30 ಪ್ಲಸ್ 30 ಆಗ್ತದೆ. 8 ಅಂತ ಹೇಳಿದರೆ 30/8 ಅಲ್ವಾ. 30/8 ಎಷ್ಟಾಗ್ತದೆ 8 2 4 2 15 15/4 ಆಗ್ತದೆ ಅಲ್ವಾ. 15/4 ಅಂತ ಹೇಳಿದರೆ ಎಷ್ಟು ಬರ್ತದೆ 15/4 ಮಾಡಿದಾಗ 3.75 ಬರ್ತದೆ ಅಲ್ವಾ. 3.75ರಿಂದ 10 ಕಳೀರಿ ಅಂತೆ. ಅವ್ರೇನು ಹೇಳಿದ್ದಾರೆ, ಪ್ರಶ್ನೆ ಏನು, 10 ಗಂಟೆ ಕಡಿಮೆ ಅಂತ ಹೇಳ್ತಾರೆ ಅಲ್ವಾ. 10 ಕಳೆದಾಗ ನಮಗೆ ಮೈನಸ್ ಸಿಗ್ತದೆ. ಗಂಟೆ ಯಾವತ್ತೂ ಮೈನಸ್ ಅಲ್ಲಿ ಬರುವುದಿಲ್ಲ. ಹಾಗಾಗಿ 25ರಿಂದ 10 ನಾವು ಕಳಿಬಹುದು ಅಲ್ವಾ. ಹಾಗಾದರೆ ದೊಡ್ಡನಲ್ಲಿಯೂ ತೆಗೆದುಕೊಳ್ಳುವ, ನೋಡಿ ಇಲ್ಲಿ ಬರೀರಿ. ಹಾಗಾದರೆ ಚಿಕ್ಕನಲ್ಲಿಯೂ ನಾವು ಚಿಕ್ಕನಲ್ಲಿ ಇದು ಎಕ್ಸ್ ಅಂತ ಹೇಳಿ ತಗೊಂಡದಲ್ವಾ. ಹಾಗಾದ್ರೆ ಇಲ್ಲಿ ನಾವೇನ್ ಬರಿಬೇಕು, ಹಾಗಾದರೆ ಚಿಕ್ಕನಲ್ಲಿಯೂ ಟ್ಯಾಂಕ್ ಅನ್ನ ತುಂಬಲು ತೆಗೆದುಕೊಳ್ಳುವ ಸಮಯ 25 ಗಂಟೆ. ಹಾಗಾದ್ರೆ ದೊಡ್ಡನಲ್ಲಿ ನಾನು ಅಲ್ಲೇ ಬರಿತೇನೆ. ದೊಡ್ಡನಲ್ಲಿ ಅಂತ ಹೇಳಿದ್ರೆ 25 ಮೈನಸ್ 10 ಅಂತ ಎಷ್ಟು ಹೇಳಿದ್ರು 15 ಗಂಟೆ ತಗೊಳ್ತದೆ. ಇದೆಷ್ಟು ಅದರ ಉತ್ತರ. ಸ್ವಲ್ಪ ದೊಡ್ಡದು ಉಂಟು, 4 ಮಾರ್ಕಿಗೆ ಬರ್ತದೆ. ಹೆಚ್ಚಾಗಿ ಬಂದ್ರೆ ಕೂಡ 3 ಮಾರ್ಕಿಗೆ 2 ಮಾರ್ಕಿಗೆ ಇದನ್ನ ಕೇಳುವುದಿಲ್ಲ. ಸ್ವಲ್ಪ ಥಿಂಕ್ ಮಾಡ್ಬೇಕು ಅಷ್ಟೇ ನೀವು. ಓಕೆ, ಮತ್ತೊಂದು ಪ್ರಶ್ನೆ ಇದೆ, ಸ್ವಲ್ಪ ಇದು ಕೂಡ ಹಾಗೆ ಅಂತದೆ ಪ್ರಶ್ನೆ. ಒಂದು ಎಕ್ಸ್ಪ್ರೆಸ್ ರೈಲು ಮೈಸೂರು ಮತ್ತು ಬೆಂಗಳೂರಿನ ನಡುವೆ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಮಧ್ಯಂತರ ನಿಲ್ದಾಣಗಳಲ್ಲಿ ರೈಲು ನಿಲ್ಲುವ ಸಮಯವನ್ನು ಪರಿಗಣಿಸಿಲ್ಲ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ವೇಗವು ಪ್ಯಾಸೆಂಜರ್ ರೈಲಿನ ಸರಾಸರಿ ವೇಗಕ್ಕಿಂತ 11 km/h ಹೆಚ್ಚಾಗಿದ್ದರೆ ಆ 2 ರೈಲುಗಳ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾಡುವ. ಮತ್ತೆ ಏನು ಉಳಿದಿದೆ, ಅದು ಶೋಧಕದ್ದು ಮಾತ್ರ ತುಂಬಾ ಈಸಿ ಉಂಟು. ಅದನ್ನ ಈಸಿಯಲ್ಲಿ ನಾನು ಹೇಳಿಕೊಡ್ತೇನೆ. ಓಕೆ, ಶೋಧಕದ್ದು 1 ಮಾರ್ಕಿಗೆಲ್ಲ ಬರ್ತದೆ. ಸೊ ಇದನ್ನ ನೋಡಿ, ಪ್ಯಾಸೆಂಜರ್ ರೈಲ್ನ ಸರಾಸರಿ ವೇಗ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಪ್ಯಾಸೆಂಜರ್ ರೈಲ್ನ ಸರಾಸರಿ ವೇಗ ಏನಂತ ತಗೊಳ್ಬೇಕು ನಾವು, x km/h ಅಂತ ಹೇಳಿ ತಗೊಳ್ಬೇಕು ಅಲ್ವಾ. ಪ್ಯಾಸೆಂಜರ್ ರೈಲ್ ಬರಿತೇನೆ. ಪ್ಯಾಸೆಂಜರ್ ರೈಲಿನ ವೇಗ ಸರಾಸರಿ ವೇಗ ಉಂಟು, ಜಸ್ಟ್ ನಾನು ವೇಗ ಅಂತ ಬರಿತೇನೆ x km/h. ಅದೇ ರೀತಿ ಎಕ್ಸ್ಪ್ರೆಸ್ ರೈಲಿನ ವೇಗ, ಎಕ್ಸ್ಪ್ರೆಸ್ ರೈಲ್ ಏನ್ ಮಾಡ್ತದೆ 11 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ತದೆ ಅಲ್ವಾ. ಸೊ ಎಕ್ಸ್ಪ್ರೆಸ್ x ಪ್ಲಸ್ 11 km/h. ಅರ್ಥ ಆಯ್ತಲ್ವಾ. ಕ್ರಮಿಸಿದ ದೂರ ಎಷ್ಟು ದೂರ ಕ್ರಮಿಸ್ತದದು, ಎರಡು ಕೂಡ ಎಷ್ಟು 132 ಕಿಲೋಮೀಟರ್ ದೂರವನ್ನ ಕ್ರಮಿಸಬೇಕು. ಹಾಗಾದ್ರೆ ವೇಗ ಎಂದರೇನು ಆಗದ ಹಾಗೆ, ಇಲ್ಲಿ ಕೂಡ ಹೆಚ್ಚಾಗಿ ಏನಿಲ್ಲ. ನಾನೀಗ ವೇಗ ಅಂತ ಹೇಳಿ ಪುನಃ ಫಾರ್ಮಲ್ ಎಲ್ಲ ಬರೆಯುವುದಿಲ್ಲ, ಸಮಯವನ್ನ ಡೈರೆಕ್ಟ್ ಆಗಿ ಬರಿತೇನೆ. ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವ ಸಮಯ ಎಷ್ಟು 132/x ಅಲ್ವಾ, x ಅವರ್ ಅಂತ ಹೇಳಿ. ಅದೇ ರೀತಿ ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ, ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ ಎಷ್ಟು, ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ 132/x ಪ್ಲಸ್ 11 ಗಂಟೆ ಅಲ್ವಾ. ಹಾಗಾದ್ರೆ ಇದೆರಡು ತೆಗೆದುಕೊಳ್ಳುವ ಸಮಯದಲ್ಲಿ ಎಷ್ಟು ಗಂಟೆ ವ್ಯತ್ಯಾಸ ಆಗ್ತದಂತೆ, 1 ಗಂಟೆ ವ್ಯತ್ಯಾಸ ಆಗ್ತದಂತೆ ಆಯ್ತಾ, ಹೆಚ್ಚು ತೆಗೆದುಕೊಂಡ್ರೆ. ಹಾಗಾಗಿ ಅಷ್ಟೇ ವ್ಯತ್ಯಾಸ ಅಷ್ಟೇ ಅಂತ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು, t1 ಮೈನಸ್ t2 ಅಂತ ಹೇಳಿದ್ರೆ 1 ಅಂತ ಹೇಳಿ ಬರಿಬೇಕು. ಇದು t1 ಆಗ್ತದೆ, ಇದು t2 ಆಗ್ತದೆ ಆಯ್ತಾ. ಇದನ್ನ ನಾನು t1 ಅಂತ ಹೇಳಿ ಬರಿತೇನೆ, ಆಗದ ಹಾಗೆ ಇದನ್ನ ನಾನು t2 ಅಂತ ಹೇಳಿ ಬರಿತೇನೆ. ಓಕೆನಲ್ವಾ, ಓಕೆ ಅಲ್ವಾ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು, t1 ಅಂತ ಹೇಳಿದ್ರೆ ನೋಡಿ, ನಾನು ಇಲ್ಲಿಗೆ ಸಮಯ ಇಲ್ಲ ಹಾಗಾಗಿ ಇಲ್ಲಿ ಬರ್ತೇನೆ 132/x
ಅಲ್ವಾ. 132 ಭಾಗಿಸು ಎಕ್ಸ್ ಮೈನಸ್ 132 ಭಾಗಿಸು ಎಕ್ಸ್ ಪ್ಲಸ್ 11 ಅಂತ ಹೇಳಿದ್ರೆ 1. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 132 ಗುಣಿಸು ಎಕ್ಸ್ ಪ್ಲಸ್ 11 ಅದೇ ರೀತಿ ಮೈನಸ್ 132 ಎಕ್ಸ್ ಆಗ್ತದೆ ಭಾಗಿಸು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 11 ಅಂದರೆ 1. ಈಗ ಏನಾಗ್ತದೆ 132 ಎಕ್ಸ್ ಪ್ಲಸ್ 132 11ಗೆ ಎಷ್ಟಾಗ್ತದೆ, 132 11ಗೆ ಗುಣಿಸಿ ನೋಡಿ 1452 ಬರ್ತದೆ. ಮೈನಸ್ 132 ಎಕ್ಸ್ ಭಾಗಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಅಂದರೆ 1. ನೋಡಿ ಇಲ್ಲಿ ಕೂಡ ಟೈಮ್ ಇಲ್ಲ, ನಮ್ಗೆ ಜಾಗ ಇಲ್ಲ, ಹಾಗಾಗಿ ಮತ್ತೊಂದು ಹೇಳ್ತೇನೆ ನೋಡಿ. ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು. 132 ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಉಳಿದದನ್ನ ಬರಿತೇನೆ. 1452 ಭಾಗಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಅಂತ ಹೇಳಿದ್ರೆ 1. ಅದನ್ನ ನಾನು ನೆಕ್ಸ್ಟ್ ಬೈಚಲ್ಲಿ ಬರಿತೇನೆ. 1452 ಭಾಗಿಸು ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಅಂತ ಹೇಳಿದ್ರೆ 1. ಇದೇನಾಗ್ತದೆ ಈಚೆಗೆ ಕಳಿಸಿದಾಗ 1452 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಆಗ್ತದೆ. ಇಲ್ಲಿ 0 ಉಳಿತದೆ, ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಮೈನಸ್ 1452 ಆಗ್ತದೆ ಅಲ್ವಾ. ಈಗ 1452 ನಾವು ಅಪವರ್ತಿಸಿದಾಗ 1452 ಅಪವರ್ತಿಸಿದಾಗ 2ರಲ್ಲಿ ಹೋಗ್ತದೆ, 7ಲಿ 2 6ಲಿ, ಪುನಃ ಇದು 2ರಲ್ಲಿ ಹೋಗ್ತದೆ, 3ಲಿ 1 ಉಳಿಯಿತು, 6ಲಿ ಎಷ್ಟಲಿ 3ಲಿ. ಈಗ ಇದೇನಾಗ್ತದೆ 3ರಲ್ಲಿ ಹೋಗ್ತದೆ, 1ಲಿ 2ಲಿ 1. ಈಗ ಏನಾಗ್ತದೆ 11ಲಿ. ಈಗ ನಾವೇನ್ ಮಾಡ್ಬೇಕು, ನಾವು ಕೂಡಿಸಿದಾಗ ಅಥವಾ ಕಳೆದಾಗ 11 ಬರಬೇಕು. 11 ಅಂತ ಹೇಳಿದ್ರೆ 11 2ಲಿ 11 4ಲಿ 44, 11 3ಲಿ ಅಲ್ವಾ. ಇದನ್ನ ಹೀಗೆ ಮರಿಬಹುದು. ಹೀಗೆ ಗೊತ್ತುಂಟಾ, ಮೈನಸ್ 1452 ಈ ರೀತಿ ಸ್ಪ್ಲಿಟ್ ಮಾಡ್ಬೋದು. 44 ಮೈನಸ್ 33 ಅಂತ ಹೇಳಿ ಮೈನಸ್ ಮಾಡಿದಾಗ ಅಲ್ವಾ, ಮೈನಸ್ ಮಾಡಿದಾಗ ನಮ್ಗೇನ್ ಬರ್ತದೆ 11 ಬರ್ತದೆ. ಹಾಗಾಗಿ ಇದನ್ನ ನಾನು ಹೀಗೆ ಬರಿತೇನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 44 ಎಕ್ಸ್ ಮೈನಸ್ 33 ಎಕ್ಸ್ ಮೈನಸ್ 4 1452 1452. ಈಗ ನಾವೇನ್ ಮಾಡ್ಬೇಕು, ಇದನ್ನ ಗುಂಪು ಮಾಡಬೇಕು ನೋಡಿ. ನಾವಿದನ್ನ ಏನ್ ಮಾಡ್ಬೇಕು, ಗುಂಪು ಮಾಡಿ ಸಾಮಾನ್ಯವನ್ನ ಹೊರಗೆ ತೆಗಿಬೇಕು. ಎಕ್ಸ್ ಹೊರಗೆ ಹೋಯ್ತು, ಎಕ್ಸ್ ಪ್ಲಸ್ 44 ಬಂತು. ಅದೇ ರೀತಿ ಇಲ್ಲಿ ಮೈನಸ್ 33 ಹೊರಗೆ ತೆಗಿತೇನೆ. ಹಾಗಾಗಿ ಎಕ್ಸ್ ಮೈನಸ್ 40 ಪ್ಲಸ್ ಅಲ್ವಾ, ಪ್ಲಸ್ 44 ಬರ್ತದೆ. ಹಾಗಾಗಿ ಏನಾಗ್ತದೆ 2 ಸಲ ಬರ್ತದನ್ನ 1 ಸಲ ಬರಿಬೇಕು. ಎಕ್ಸ್ ಪ್ಲಸ್ 44 ಅಂತ ಹೇಳಿ ಎಕ್ಸ್ ಮೈನಸ್ 33 ಅಂತ ಹೇಳಿ ಬಂತು. ಈಗ ಎಕ್ಸ್ ಪ್ಲಸ್ 44 ಅಂತ ಹೇಳಿದ್ರೆ 0, ಅಂದ್ರೆ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ 44 ಬಂತು. ಇದೊಂದು ಎಕ್ಸ್ಗೆ ಬೆಲೆ. ಅದೇ ರೀತಿ ಎಕ್ಸ್ ಮೈನಸ್ 33 ಅಂತ ಹೇಳಿದ್ರೆ 0, ಎಕ್ಸ್ ಅಂತ ಹೇಳಿದ್ರೆ 33 ಬಂತು. ಇದೊಂದು ಎಕ್ಸ್ ನ ಬೆಲೆ. ನಾವಿದ್ರಲ್ಲಿ ಏನ್ ಮಾಡ್ಬೇಕೀಗ, ಬೆಲೆ ಯಾವುದಂತ ಹೇಳಿ ಕಂಡುಹಿಡಬೇಕು. ಮೈನಸ್ ಆಗುವುದಿಲ್ಲ ಅಲ್ವಾ, ಯಾವತ್ತೂ ಕೂಡ ವೇಗ ಏನಾಗುದಿಲ್ಲ, ಮೈನಸ್ ಆಗುದಿಲ್ಲ. ಹಾಗಾಗಿ ಪ್ಯಾಸೆಂಜರ್ ರೈಲಿನ ಸರಾಸರಿ ವೇಗ ಎಷ್ಟಾಗ್ತದೆ, 33 ಆಗ್ತದೆ. ಹಾಗಾದ್ರೆ ಇಲ್ಲಿ ಬರಿತೇನೆ, ಪ್ಯಾಸೆಂಜರ್ ರೈಲಿನ ಸರಾಸರಿ ವೇಗ ಎಷ್ಟಾಗ್ತದೆ, 33 ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಓಕೆ, ಇದಿಷ್ಟು ನಮ್ಮದು ಏನು ಪ್ರಶ್ನೆಗಳು, ಮೂಲವನ್ನ ಕಂಡು ಹಿಡಿಯುವಂಥದ್ದು. ಅದು ರೈಲಿದು ನಲ್ಲಿದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ನೀವು ಗಮನ ಕೊಡಿ ಅಷ್ಟೇ. ಓಕೆ, ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಅಂದ್ರೆ ಮೂಲಗಳ ಸ್ವಭಾವ ಅಂದ್ರೆ ಈಗ ನಾವು ಮೂಲಗಳನ್ನ ಕಂಡು ಹಿಡ್ತೇವಲ್ವಾ, ಎಕ್ಸ್ ನ ಬೆಲೆಗಳನ್ನ ಕಂಡು ಹಿಡ್ತೇವಲ್ಲ, ಅದನ್ನೇ ಮೂಲಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಮೂಲಗಳು ಯಾವ ರೀತಿಯೆಲ್ಲ ಇರ್ತದೆ, ಒಂದು ವೇಳೆ ಮೂಲಗಳನ್ನ ನೋಡಿ, ಡೆಲ್ಟಾ ಅಂತ ಹೇಳಿ ನಾವು ಏನ್ ಮಾಡ್ತೇವೆ, ಬರಿತೇವೆ. ಡೆಲ್ಟಾ ಅಂತ ಹೇಳಿದ್ರೆ b² ಮೈನಸ್ 4ac. ಇದರಿಂದಲೇ ನಮ್ಗೆ ಮೂಲಗಳ ಸ್ವಭಾವ ಕಂಡು ಹಿಡ್ಲಿಕ್ಕೆ ಸಿಗ್ತದೆ. ಒಂದು ವೇಳೆ ಈ ಡೆಲ್ಟಾ ಅಥವಾ ಇದನ್ನ ಶೋಧಕ, ಕನ್ನಡದಲ್ಲಿ ಏನಂತ ಹೇಳ್ತೇವೆ, ಶೋಧಕ ಅಂತ ಹೇಳ್ತೇವೆ, ಇಂಗ್ಲಿಷ್ ನಲ್ಲಿ ಡಿಟರ್ಮಿನೆಂಟ್ ಅಂತ ಹೇಳ್ತೇವೆ. ಓಕೆ, ಈ ಶೋಧಕದ ಬೆಲೆ ಎಲ್ಲಿಯಾದ್ರೂ 0ಗಿಂತ ದೊಡ್ಡದಿದ್ರೆ, ಅಂದ್ರೆ 1 2 3 4 ಪ್ಲಸ್ ಸಂಖ್ಯೆಗಳನ್ನು ಹೊಂದಿದ್ರೆ ಇದನ್ನ ಭಿನ್ನವಾದ ಮೂಲಗಳು ಅಂತ ಹೇಳ್ತೇವೆ. ವಾಸ್ತವ ಆದ್ರೆ ಭಿನ್ನವಾದ ಮೂಲಗಳು ಅಂತ ಹೇಳಿ.
ಅಂದ್ರೆ ಬೇರೆ ಬೇರೆ ಸಿಗ್ತದೆ ಅಂತ ಹೇಳಿ. ಆಯ್ತಾ? ಒಂದು ವೇಳೆ ಈ ಶೋಧಕದ ಬೆಲೆ 0ಗೆ ಸಮವಾಗಿದ್ರೆ ಎರಡು ಎಕ್ಸ್ ನ ಮೂಲಗಳು ಕೂಡ ಒಂದೇ ಅಂತ ಹೇಳ್ತೇವೆ. ಅಂದ್ರೆ ಒಂದೇ ಲೆಕ್ಕ ಸಿಗ್ತದೆ. ಎಕ್ಸ್ ಗೆ ಬೆಲೆ ಏನು ಸಿಗ್ತದೆ 20 ಆದ್ರೆ ಇನ್ನೊಂದು ಎಕ್ಸ್ ನ ಬೆಲೆ ಕೂಡ 20 ಸಿಗ್ತದೆ. ಆ ರೀತಿ ಸೇಮ್ ಅಂತ ವಾಸ್ತವ ಮೂಲಗಳು ಸಮಾನವಾದ ವಾಸ್ತವ ಮೂಲಗಳನ್ನ ಹೊಂದಿದೆ ಅಂತ ಹೇಳಿ. ಒಂದು ವೇಳೆ ಈ ಶೋಧಕದ ಬೆಲೆ 0ಗಿಂತ ಕಡಿಮೆ ಆಗಿದ್ದಾಗ ಅಂದ್ರೆ ಮೈನಸ್ ಸಂಖ್ಯೆಗಳನ್ನ ಹೊಂದಿದ್ದಾಗ ಇದು ವಾಸ್ತವ ಮೂಲಗಳನ್ನ ಹೊಂದಿರುವುದಿಲ್ಲ ಅಂತ ಹೇಳಿ ಹೇಳ್ತೇವೆ. ಹಾಗಾದ್ರೆ ಅದಕ್ಕೆ ರಿಲೇಟೆಡ್ ಕೆಲವು ಪ್ರಶ್ನೆಗಳನ್ನ ಮಾಡೋಣ. ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನ ವಿವೇಚಿಸಿ ಈ ಹಾಗೂ ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನ ಕಂಡುಹಿಡಿಯಿರಿ. ಸೊ ಈಗ ಏನಾಗ್ತದೆ, ವಾಸ್ತವ ಮೂಲಗಳು ಹೌದಾ ಅಲ್ವಾ ಅಂತ ಹೇಳಿ ನಾವು ಕಂಡು ಹಿಡಿಬೇಕು. ಆಯ್ತಾ? ವಾಸ್ತವ ಮೂಲಗಳಂತ ಹೇಳಿದ್ರೆ ನಾವು ಮೊದಲಿಗೆ ಏನ್ ಮಾಡೋದು, ಎ ಬಿ ಸಿ ನ ಬೆಲೆಯನ್ನ ಬರೀತೇನೆ ನಾನು. ಮೊದಲಿಗೆ ಎ ನ ಬೆಲೆ ಅಂತ ಹೇಳಿದ್ರೆ 2, ಬಿ ನ ಬೆಲೆ ಅಂತ ಹೇಳಿದ್ರೆ -3, ಅದೇ ರೀತಿ ಸಿ ನ ಬೆಲೆ 5. ಈಗ ಏನ್ ಕಂಡು ಹಿಡಿಬೇಕು, ಡೆಲ್ಟಾ ಅಂತ ಹೇಳಿದ್ರೆ b² - 4ac ಇದರನ್ನ ಕಂಡು ಹಿಡಿಬೇಕು. b² ಹೇಳಿದ್ರೆ ಎಷ್ಟು, -3² -4 × 2 × 5 ಏನಾಯ್ತು, ಇಲ್ಲಿ 9 ಆಯ್ತು. -4 ರಲ್ಲಿ 8, 8 ರಲ್ಲಿ 40 ಬಂತು. ಹಾಗಾದ್ರೆ ಇದನ್ನು ಕಳೀರಿ ನೋಡೋಣ. ಕಳೆದಾಗ -31 ಬಂತು. -31 ಬಂದಾಗ ಏನಂತ ಹೇಳಿದಾಗ, -31 ಅಂತ ಹೇಳಿದ್ರೆ ಡೆಲ್ಟಾದ ಬೆಲೆ ಯಾವ್ದ ಸಣ್ಣದಾಗಿದ್ದಾಗ, 0ಗಿಂತ ಸಣ್ಣದಾಗಿದ್ದಾಗ ಇವುಗಳ ಮೂಲಗಳು ಊಹಾ ಸಂಖ್ಯೆಗಳು. ನೋಡಿ ಏನಂತ ಹೇಳಿದ್ದೆ, ಅವುಗಳು ಏನು ಸಣ್ಣದಿದ್ದಾಗ ವಾಸ್ತವ ಮೂಲಗಳನ್ನ ಹೊಂದಿಲ್ಲ ಅಲ್ವಾ, ವಾಸ್ತವ ಮೂಲಗಳಲ್ಲ. ಮೂಲಗಳಲ್ಲ. ಹಾಗಾದ್ರೆ ಎರಡನೇದನ್ನ ನೋಡುವ. ಅದೇ ರೀತಿ ಇಲ್ಲಿ ಎ ನ ಬೆಲೆ 2, ಬಿ ನ ಬೆಲೆ -6, ಅದೇ ರೀತಿ ಸಿ ನ ಬೆಲೆ 3. ಹಾಗಾದ್ರೆ ಡೆಲ್ಟಾ ಅಂತ ಹೇಳಿದ್ರೆ b² - 4ac. b² ಹೇಳಿದ್ರೆ -6ರ ವರ್ಗ -4 × 2 × 3 ಅಂತ ಹೇಳಿದ್ರೆ 3² 4 8 8 3 ಎಷ್ಟು 24. 36ರಿಂದ 24 ಕಳೆದಾಗ ಎಷ್ಟು ಬರ್ತದೆ, 12 ಬರ್ತದೆ. ಡೆಲ್ಟಾದ ಬೆಲೆ 12 ಬರ್ತದೆ. ಅಂದ್ರೆ ಡೆಲ್ಟಾದ ಬೆಲೆ 0ಗಿಂತ ದೊಡ್ಡದಿದ್ದಾಗ ಈ ಮೂಲಗಳೇನಾಗಿರ್ತವೆ, ವಾಸ್ತವ ಮೂಲಗಳು ವಾಸ್ತವ ಮತ್ತು ಭಿನ್ನ ಅಲ್ವಾ, ವಾಸ್ತವ ಮತ್ತು ಭಿನ್ನ ಆಗಿರ್ತದೆ. ಹಾಗಾದ್ರೆ ಈ ಮೂಲಗಳನ್ನ ಕಂಡು ಹಿಡಿಬೇಕು. ನೀವು ಹೇಗೆ ಕಂಡು ಹಿಡಿತೀರಾ, ಸೂತ್ರ ಗೊತ್ತಿದೆ ಅಲ್ವಾ, ಅದೇ ಯಾವುದು, x ಅಂತ ಹೇಳಿದ್ರೆ -b ± ಡೆಲ್ಟಾ ಭಾಗಿಸು 2a ಅಂತ ಹಾಕುದು. ಇದನ್ನು ಜಸ್ಟ್ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನೋಡ್ತೇನೆ, ಮತ್ತೆ ಮುಂದುವರಿಸಿ. ಆಗುದಿಲ್ಲದಿದ್ರೆ ನೀವೇ ಮುಂದುವರಿಸಿ, ನಾನು ಹೋಗುದಿಲ್ಲ ಇನ್ನೊಂದು ಇದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ. -6 ± ವರ್ಗಮೂಲ 12 2a ಬರ್ತದೆ. -6 ವರ್ಗಮೂಲ 12 ಹೊರಗೆ ತೆಗೆದಾಗ ±4 × ವರ್ಗಮೂಲ 3 2a ಅಂತ ಹೇಳಿದ್ರೆ ಎಷ್ಟು, 2a ಅಂತ ಹೇಳಿದ್ರೆ 2 ಅಂದ್ರೆ 2 ರಲ್ಲಿ 4. ನೋಡಿ -6 ಪ್ಲಸ್ ಎಷ್ಟು, ಪ್ಲಸ್ ಇಲ್ಲಿ 4 ಅಲ್ಲ 2 ಬರೋದಲ್ವಾ, 4 3ಲಿ, ಹಾಗಾಗಿ 4ರ ವರ್ಗ ಸಂಖ್ಯೆ 2 +2 ವರ್ಗಮೂಲ 3 × 4 ಮತ್ತೊಂದು ಇದೊಂದು ಮೂಲ ಕಾಣ್ತದ ಗೊತ್ತಿಲ್ಲ. ಇನ್ನೊಂದು ಯಾವುದು, -6 -2 ವರ್ಗಮೂಲ 3 ಭಾಗಿಸು 4 ಇದೊಂದು ಮೂಲ. ಸೊ 2 ಮೂಲಗಳು ಬಂತು ಅಷ್ಟೇ. ಓಕೆ, ಮುಂದಕ್ಕೆ ಹೋಗೋಣ. ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು 2 ಸಮನಾದ ಮೂಲಗಳನ್ನು ಹೊಂದಿದರೆ ಕೆ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಈಗ ನಾವು ಇಂಥದ್ದು ಕೂಡ ಪ್ರಶ್ನೆ ಬರ್ತದೆ, 1 ಅಥವಾ 2 ಮಾರ್ಕಿಗೆ ಕೇಳ್ತಾರೆ ಕೆ ನ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ. ಮತ್ತೆ ಏನು ಹೇಳಿದ್ದಾರೆ, ವರ್ಗದ ಬೆಲೆ ಏನಾಗಿದೆ, ಸಮನಾಗಿದೆ. ಅಂದ್ರೆ ಡೆಲ್ಟಾವು 0ಗೆ ಸಮ ಅಲ್ವಾ. b² - 4ac ಯಾವುದಕ್ಕೆ ಸಮ, 0ಗೆ ಸಮ. ಇಲ್ಲಿ ನೋಡೋಣ, ಬರೆಯೋಣ. a ಅಂತ ಹೇಳಿದ್ರೆ 2, b ಅಂತ ಹೇಳಿದ್ರೆ k ಮತ್ತು c ಅಂತ ಹೇಳಿದ್ರೆ 3. ಹಾಗಾದ್ರೆ ಡೆಲ್ಟಾ ಅಂತ ಹೇಳಿದ್ರೆ b² - 4ac ಅಲ್ವಾ, ಅಂದರೆ 0ಗೆ ಸಮ. ಈಗ b² ನ ಬೆಲೆ ಎಷ್ಟು, k² ಮೈನಸ್ 4 × 2 × 3 ಅಂದರೆ 0. k² ಹಾಗೇ ಇದೆ, 4 ರಲ್ಲಿ 8, 8 3ಲಿ ಎಷ್ಟು, 24 -24 ಅಂದರೆ 0. k² ಅಂತ ಹೇಳಿದ್ರೆ 24, k ಅಂತ ಹೇಳಿದ್ರೆ ವರ್ಗಮೂಲ 24 ಆಗ್ತದೆ 4 6ಲಿ ಅಲ್ವಾ. ಇದನ್ನ ಹೇಗೆ ಬರಿಬಹುದು, 4 6ಲಿ
6ರ ವರ್ಗ ಸಂಖ್ಯೆ ಎಷ್ಟು ಕೆ ಅಂತ ಹೇಳಿದ್ರೆ 2 ಪ್ಲಸ್ ಆರ್ ಮೈನಸ್ ವರ್ಗಮೂಲ 6 ಇದು ಕೆ ನ ಬೆಲೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಉಂಟು, ಇದನ್ನ ಮುಂದುವರಿಸ್ತೇನೆ ನಾನು. ಅದೇ ರೀತಿ ಕೆ ಅಂತ ಹೇಳಿದ್ರೆ 0 ಬರಿತೇನೆ, ಎ ಅಂತ ಹೇಳಿದ್ರೆ ಕೆ. ಓಕೆ, ಅದಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸುಲಭೀಕರಿಸಬೇಕು. ಕೆ ಎಕ್ಸ್ ಅಂತ ಹೇಳಿದ್ರೆ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ 2x 2x ಪ್ಲಸ್ 6. ಈಗ ಇದರಲ್ಲಿ ನಾನು ಬರಿತೇನೆ ಎ ಅಂತ ಹೇಳಿದ್ರೆ ಕೆ, ಬಿ ಅಂತ ಹೇಳಿದ್ರೆ ಮೈನಸ್ ಕೆ 2, ಸಿ ಅಂತ ಹೇಳಿದ್ರೆ 2. ಈಗ ಡೆಲ್ಟಾ ಅದನ್ನು ಇನ್ನೊಮ್ಮೆ ಬರೆಯುವುದಿಲ್ಲ, ನಾನು ಡೈರೆಕ್ಟ್ ಆಗಿ ಬರಿತೇನೆ. ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ ಕೆ 2ರ ಸ್ಕ್ವೇರ್ ಮೈನಸ್ 4 ಗುಣಿಸು ಕೆ ಗುಣಿಸು 2 ಅಂತ ಹೇಳಿದ್ರೆ 0 ಅಲ್ವಾ. ಗುಣಿಸು 2 ಅಂತ ಹೇಳಿದ್ರೆ 0. 2 ಕೆ ನ ಬೆಲೆ ಎಷ್ಟು 4 ಕೆ ಸ್ಕ್ವೇರ್ ಆಗ್ತದೆ. 4 ಕೆ ಸ್ಕ್ವೇರ್ ಆಗ್ತದೆ ಮೈನಸ್ 24 ಕೆ ಆಗ್ತದೆ, ಅಂದರೆ 0. ಇದನ್ನ 4 ಕೆ ನ ಹೊರಗೆ ತೆಗೆದಾಗ ಏನಾಗ್ತದೆ, ಇಲ್ಲಿ ಕೆ ಉಳಿತದೆ 4 ಆರ್ಲಿ ಅಂತ ಹೇಳಿದ್ರೆ 0. ಈಗ ನೋಡಿ ಎಕ್ಸ್ ನ ಬೆಲೆ ನೋಡಿ 4 ಕೆ ಅಂತ ಹೇಳಿದ್ರೆ 0, ಕೆ ಅಂತ ಹೇಳಿದ್ರೆ 0/4 ಅಂದರೆ 0, ಇದೊಂದು ಬೆಲೆ. ಅದೇ ರೀತಿ ಕೆ ಮೈನಸ್ 6 ಅಂತ ಹೇಳಿದ್ರೆ 0, ಕೆ ಅಂತ ಹೇಳಿದ್ರೆ 6 ಇದೊಂದು ಬೆಲೆ. ಹಾಗಾದ್ರೆ ಯಾವ್ದಾಗ್ತದೆ, 2 ಬೆಲೆಗಳನ್ನ ಹೊಂದಿದೆ ಕೆ. ಇದಿಷ್ಟು ಯಾವುದು ಕೆ ನ ಮೂಲಗಳನ್ನ ಕಂಡು ಹಿಡಿಯುವಂಥದ್ದು. ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಇದು ಇಂಪಾರ್ಟೆಂಟ್. ಇಲ್ಲಿಗೆ ಈ ಚಾಪ್ಟರ್ ಮುಗಿತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.